ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ನಮ್ಮ ಜೊತೆ ಇದ್ದಾರೆ. ಇವರು ಮೂಲತಃ ಕೊಡಗು ಜಿಲ್ಲೆ ಮಡಿಕೇರಿಯವರು. ಕೊಡಗು ಅಂತ ಅಂದ್ರೆ ನಮ್ಮ ಭಾರತೀಯ ಸೇನೆಗೆ ಸಾಕಷ್ಟು ವೀರ ಯೋಧರನ್ನ ಕೊಟ್ಟಿರುವಂತಹ ನಾಡು. ಅದೇ ರೀತಿ ಇವರಿಗೂ ಕೂಡ ಮಿಲಿಟರಿ ಜಾಯ್ನ್ ಆಗ್ಬೇಕು ಅಂತ ಸಣ್ಣ ವಯಸ್ಸಿನಿಂದಲೂ ಆಸೆ ಇರುತ್ತೆ. ಮಿಲಿಟರಿಗೆ ಜಾಯ್ನ್ ಆಗ್ತಾರೆ. ಅದಾದ್ಮೇಲೆ 24 ವರ್ಷಗಳ ಕಾಲ ನಮ್ಮ ಭಾರತೀಯ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿ ಅದಾದ್ಮೇಲೆ ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಮತ್ತೆ ವಾಪಸ್ ತವರಿಗೆ ಬರ್ತಾರೆ. ವಾಪಸ್ ಬಂದ್ಮೇಲೆ ಅವರು ಇಲ್ಲಿ ಸುಮ್ಮನೆ ಕೂರೋದಿಲ್ಲ, ಬದಲಿಗೆ ತಮ್ಮ ನಾಡಿನ ಪರಿಸರ ಸಂರಕ್ಷಣೆ ಹಾಗೆ ನೀರಿನ ವಿಷಯವಾಗಿ ಸಾಕಷ್ಟು ಹೋರಾಟವನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅವರು ಮತ್ಯಾರು ಅಲ್ಲ, ರಿಟೈರ್ಡ್ ಕರ್ನಲ್ CP ಮುತ್ತಣ್ಣ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಾನು ಆಗ್ಲೇ ಹೇಳ್ದೆ, ನೀವು 24 ವರ್ಷ ಸೇವೆಯನ್ನ ಸಲ್ಲಿಸಿ ಮತ್ತೆ ವಾಪಸ್ ಬಂದ್ರಿ ರಿಟರ್ನ್ ಮಡಿಕೇರಿಗೆ. ಸೊ ಬಂದ ಮೇಲೆ ಇಲ್ಲಿ ನೋಡಿ, ಅಥವಾ ನೀವು ಹೋಗೋಕ್ಕೂ ಮುನ್ನ ಬೇರೆ ರೀತಿ ಇರುತ್ತೆ ನಿಮ್ಮ ಊರು. ಆ 24 ವರ್ಷದಲ್ಲಿ ಸಾಕಷ್ಟು ಚೇಂಜಸ್ ಆಗಿರುತ್ತೆ. ಸೊ ಬಂದ ಮೇಲೆ ಏನ್ ಥಾಟ್ ಬಂತು ಸರ್ ಫಸ್ಟ್ ನಿಮ್ ತಲೆಗೆ? ಸೇನಾದಲ್ಲಿ ಸೇವೆ ಮಾಡುವಾಗ ಒಂದು 3 ಟೆನ್ಯೂರ್ ಹಿಮಾಲಯಸ್ಲಿ ಮಾಡಿದ್ದೀನಿ. ಸೊ ನಾನು ಬಂದ ಮೇಲೆ ಸಹ ಹಿಮಾಲಯ ರಕ್ಷಣೆ ಆಗಬೇಕು ಅಂತ ನಮಗೆ ಒಂದು ಥಾಟ್ ಇತ್ತು. ಹಿಮಾಲಯ ಮತ್ತೆ ಇಲ್ಲಿ ಬಂದ ಮೇಲೆ ಕೊಡಗು ರಕ್ಷಣೆ ಆಗಬೇಕು, ಮತ್ತೆ ಕೊಡಗು ಮತ್ತೆ ಪಶ್ಚಿಮ ಘಟ್ಟ ರಕ್ಷಣೆ ಆಗಬೇಕು ಅಂತ ನಮಗೆ ಒಂದು ಥಾಟ್ ಬಂತು. ಅದು ಯಾಕೆಂದ್ರೆ ಈಗ ನೋಡಿ, ಅದು ನಮ್ಮ ಭಾಗ್ಯ. ಹಿಮಾಲಯಸ್ಲಿ ಸರ್ವಿಸ್ ಮಾಡಿದ್ದೀನಿ, ವಾಪಸ್ ಇಲ್ಲಿ ಬರುವಾಗ ಇದು ಪಶ್ಚಿಮ ಘಟ್ಟ. ಹಿಮಾಲಯಸ್ ನೋಡಿದ್ರೆ ಅದು ಒಂದು ಜಲನಯನ, ಹಲವಾರು ನದಿಗಳು, ಇಂಡಸ್, ಬಿಯಾಸು, ರಾವಿ, ಸಟ್ಲೆಜ್, ಚೆನಾಬ್, ಅದೆಲ್ಲ ಅಲ್ಲಿಂದ ಬರ್ತದೆ. ಮತ್ತೆ ಈಚೆ ಸ್ವಲ್ಪ ಬಂದ್ರೆ ಗ್ಯಾಂಜಸ್, ಮತ್ತೆ ಸ್ವಲ್ಪ ಆಚೆ ಹೋದ್ರೆ ಬ್ರಹ್ಮಪುತ್ರ. ಇದೆಲ್ಲ ದೀಸ್ ರಿವರ್ಸ್ ದೇ ಸಸ್ಟೈನ್ ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್. ಇಂಡೋ-ಗ್ಯಾಂಜೆಟಿಕ್ ಪ್ಲೇನ್ ಕಂಪ್ಲೀಟ್ ನಾರ್ತ್ ಇಂಡಿಯನ್ ಪ್ಲೇನ್ಸ್ಗೆ ಈ ನದಿಯಿಂದ ನೀರು ಬರೋದು. ಮತ್ತೆ ಇನ್ನೂ ಆಚೆ ಹೋದ್ರೆ ಸೌತ್ ಈಸ್ಟ್ ಏಷ್ಯಾ, ಇರಾವಡಿ, ಸಾಲ್ವಿನ್, ಮೀಕಾಂಗ್, ಯಾಂಗ್ಸಿ, ಎಂಟೈರ್ ಸೌತ್ ಈಸ್ಟ್ ಏಷ್ಯಾ ಹಿಮಾಲಯ. ಸೊ ಹಿಮಾಲಯಸ್ನ ರಕ್ಷಣೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದೇ ರೀತಿ ನೀವು ಸ್ವಲ್ಪ ಕೆಳಗೆ ಬಂದ್ರೆ, ದಕ್ಷಿಣ ಬಂದರೆ ನಮ್ಮ ಪಶ್ಚಿಮ ಘಟ್ಟದಿಂದ ಹರಿಯುವ ನದಿ, ನೇತ್ರಾವತಿ, ನಮ್ಮ ಕಾವೇರಿ, ಎಲ್ಲ ನದಿಗಳು. ಇದು ನಮ್ಮ ಡೆಕ್ಕನ್ ಪ್ಲಾಟೋ ಅಂತ ಸೌತ್ ಇಂಡಿಯಾ, ಮಧ್ಯಪ್ರದೇಶ ಸ್ವಲ್ಪ ಕೆಳಗೆ ಕಂಪ್ಲೀಟ್ ಡೆಕ್ಕನ್ ಪ್ಲಾಟೋದ ಈ ನದಿಗಳು ನೀರು ಕೊಡ್ತದೆ. ಸೊ ಇದು ಆ್ಯಕ್ಚುಲಿ ಇದು ನಮ್ಮ ದೇವರದು ವರ. ನಮ್ಮ ಭಾರತ ದೇಶಕ್ಕೆ ಒಂದು ಹಿಮಾಲಯಸ್ ಕೊಟ್ಟಿದ್ದಾರೆ, ಮತ್ತೆ ಇದು ವೆಸ್ಟರ್ನ್ ಘಾಟ್ಸ್ ಕೊಟ್ಟಿದ್ದಾರೆ. ಸೊ ಈ ವರನ ನಾವು ಕಳ್ಕೊಳ್ಬಾರ್ದು. ವಿ ಮಸ್ಟ್ ಲರ್ನ್ ಟು ಅಪ್ರಿಷಿಯೇಟ್ ಆ್ಯಂಡ್ ಪ್ರೊಟೆಕ್ಟ್ ದೀಸ್ ಫೀಚರ್ಸ್, ಗಾಡ್ ಗಿವನ್ ಬ್ಲೆಸ್ಸಿಂಗ್ಸ್. ಸೊ ಅದ್ರದ್ದು ಮೇಲೆ ನಮಗೆ ಚಿಂತನೆ ಇತ್ತು. ಸೊ ನಾನು ಹಿಮಾಲಯಸು ಮತ್ತು ಕೊಡಗಿನ ವೆಸ್ಟರ್ನ್ ಘಾಟ್ಸು ಎರಡೂ ನಾನು ತಗೊಂಡು ನಾನು ಸ್ವಲ್ಪ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಹೌದು ಸರ್. ಈಗ ನೀವು ಮುಂಚೆ ನೋಡಿದಂತಹ ಕೊಡಗಿಗೂ ಅಥವಾ ಇವಾಗಿರುವಂತಹ ಕೊಡಗಿಗೂ ಏನ್ ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಬಹಳ ಪರಿವರ್ತನೆ ಆಗಿದೆ, ಭೂ ಪರಿವರ್ತನೆ ಆಗಿದೆ, ನಗರೀಕರಣ ಹೆಚ್ಚಾಗಿದೆ, ಟೂರಿಸಂ ವಿಪರೀತ ಆಗಿದೆ. ಮತ್ತು ನಾನು ಇಲ್ಲಿ ಬರುವಾಗ ಇಲ್ಲಿ ಯಾವುದು ವನ್ಯಜೀವಿ ಇದು ನಮ್ಮ ತೊಂದರೆ ಇತ್ತಿಲ್ಲ. 96 ಬರುವಾಗ ಬರೀ ಅಲ್ಲಿ ಸಿದ್ದಾಪುರ ಆಚೆ ಸ್ವಲ್ಪ ಆನೆ ಬರ್ತದೆ, ಸ್ವಲ್ಪ ಗಲಾಟೆ ಮಾಡ್ತದೆ ಆಗಿದೆ. ಇವಾಗ ಬರ್ತಾ ಇರಲಿಲ್ಲ ಅವಾಗೆಲ್ಲ. ಇವಾಗ ಬಂದು ಮನೆ ಬಾಗ್ಲೆ. ಆ್ಯಕ್ಚುಲಿ ಅವತ್ತೊಂದು ಸ್ವಲ್ಪ ತಿಂಗಳು ಮುಂಚೆ ನಮ್ಮ ಈ ಹಿಂದ್ಗಡೆ ಕೊಟ್ಟಿಗೆಯಿಂದ ಬಂದು ಒಂದು 5-3 ಗಂಟೆ ಬೆಳಿಗ್ಗೆ ಇಲ್ಲಿ ನಡ್ಕೊಂಡು ಅಲ್ಲಿ ಹೋಗಿ ಆ ಕಾಂಪೌಂಡ್ ವಾಲ್ ಹತ್ತಿ ಆನೆ ಹೋಗಿದೆ. ಮನೆಗೆ ಬರ್ತಾ ಉಂಟು. ಸುಮಾರು ಜನರದ್ದು ಮನೆಗೆ ಅದು. ಮತ್ತೆ ಆನೆದು ಅಟ್ಯಾಕ್ ಆಗ್ತದೆ, ಡೆತ್ ಆಗಿದೆ, ಇಂಜರೀಸು, ಕ್ರಾಪ್ ಲಾಸು, ಮತ್ತು ಹುಲಿಗಳದ್ದು ಹಾವಳಿ. ಅದು ಈಗ ಒಂದು 2015 ಅದೊಂದು ಇದು ಶುರುವಾಗಿದೆ. ನಮಗೆ ಒಂದು ವಿ ಹ್ಯಾವ್ ಗಿವನ್ ಥ್ರೂ ಅನದರ್ ಆರ್ಗನೈಸೇಷನ್, ಒಂದು ಸುನೀತಾ ಅಂತ ಒಂದು ಮೇಡಮ್ ಇದ್ದಾರೆ, ಬಂದೀಪುರಲ್ಲಿ ಕೆಲಸ ಮಾಡ್ತಾರೆ. ಅವ್ರ ಥ್ರೂ ನಮಗೆ ಸ್ವಲ್ಪ ಏನೋ ಅಮೌಂಟು ಕಂಪನ್ಸೇಷನ್ ಕೊಡಲಿಕ್ಕೆ ಸಿಕ್ಕಿದೆ. ಸೊ ನಾವು ಕಂಪನ್ಸೇಷನ್ ಡಿಸ್ಟ್ರಿಬ್ಯೂಟ್ ಮಾಡೋದು ಕ್ಯಾಟಲ್ ಕಿಲ್ಗೆ. ವಿ ಹ್ಯಾವ್ ಗಿವನ್ ಕಂಪನ್ಸೇಷನ್ ಫಾರ್ ಅಬೌಟ್ 300 ಕ್ಯಾಟಲ್ ಕಿಲ್ಸ್. ಅದೊಂದು 2-3 ವರ್ಷ ಮುಂಚೆ. ಅದಾದ್ಮೇಲೆ ಸಹ ಆಗಿದೆ. ಮತ್ತೆ ಒಂದು 9-10 ಡೆತ್ಸ್ ಆಗಿದೆ ಡ್ಯೂ ಟು ಟೈಗರ್ ಅಟ್ಯಾಕ್. ಸೊ ಇದೆಲ್ಲ ಭಾಳ ಚಿಂತನೆ. ಅದು ಯಾಕೆಂದರೆ ಇಲ್ಲಿ ದರ್ ಇಸ್ ತುಂಬ ನಾವು ಇದು ನಮ್ಮ ಎಕೋಸಿಸ್ಟಮ್ ಡಿಸ್ಟರ್ಬ್ ಆಗ್ಬಿಟ್ಟಿದೆ.
ಫಾರೆಸ್ಟ್ ಡಿಸ್ಟರ್ಬ್ ಆಗಿದೆ, ಹೌದು. ನಮ್ಮ ಕಾಫಿ ತೋಟ ಡಿಸ್ಟರ್ಬ್ ಆಗಿದೆ, ಗದ್ದೆ ಡಿಸ್ಟರ್ಬ್ ಎಸ್, ನಾನು ಅದ್ರ ಬಗ್ಗೆನೇ ಕೇಳೋಣ ಅನ್ಕೊಂಡೆ ಸರ್. ಅಂದ್ರೆ ನೀವು ಹೇಳಿದ್ರಿ ಮುಂಚೆ ಆ ರೀತಿ ಇರ್ಲಿಲ್ಲ, ಬಟ್ ಇವಾಗ ಆ ಕಾನ್ಫ್ಲಿಕ್ಟ್ ಶುರು ಆಗ್ತಾ ಇದೆ ಅಂತ. ಏನು ರೂಟ್ ಕಾಸ್ ಸರ್? ಅಂದ್ರೆ ಮನುಷ್ಯರೇ ಕಾರಣನ ಇದಕ್ಕೆ? ನಿಮ್ಗೆ ಏನ್ ಅನ್ಸುತ್ತೆ? ಇವಾಗ ಕಾನ್ಫ್ಲಿಕ್ಟು ನಾವು ನೋಡುವಾಗ ಅದು ಗುಡ್ ಕ್ವೆಶ್ಚನ್. ಇವಾಗ ನಾನು ಹೇಳ್ತೀನಿ, ಯಾವುದೋ ಒಂದು ಸಮಸ್ಯೆ ಇದೆ, ಅದನ್ನು ರಿಸಾಲ್ವ್ ಮಾಡಬೇಕು, ಅದನ್ನ ಸಾಲ್ವ್ ಮಾಡಬೇಕಂದ್ರೆ ಅದ್ರದ್ದು ಕಾರಣ ಏನಂತ ನಾವು ನೋಡಬೇಕು. ಸೊ ಇದು ಕಾರಣ ಏನು ಅಂದರೆ, ನಾವು ನಮ್ಮ ಹ್ಯೂಮನ್ ಪಾಪ್ಯುಲೇಷನ್ನ ಮ್ಯಾನೇಜ್ ಮಾಡ್ತಾ ಇಲ್ಲ ಸರಿಯಾಗಿ. ಎವ್ರಿಬಡಿ ಸೇಸ್ ಯು ಮ್ಯಾನೇಜ್ ಯುವರ್ ವೈಲ್ಡ್ ಲೈಫ್ ಪಾಪ್ಯುಲೇಷನ್. ನೋ, ಯು ಹ್ಯಾವ್ ಟು ಮ್ಯಾನೇಜ್ ಯುವರ್ ಹ್ಯೂಮನ್ ಪಾಪ್ಯುಲೇಷನ್. ಅದರಲ್ಲಿ ನಾನು ಹೇಳ್ತೀನಿ, ಇವಾಗ ನಮ್ಮ ಜನಸಂಖ್ಯೆ ಈಗ 1.4 ಬಿಲಿಯನ್, ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಪೀಕ್ ಆಗಿ 1.7 ಬಿಲಿಯನ್ ಹಿಟ್ ಆಗ್ತದೆ. ಈ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ನ ಎಲ್ಲಿ ನಾವು ಅವ್ರನ್ನ ಲೊಕೇಟ್ ಮಾಡೋದು? ಎಲ್ಲ ಈಗ ಬ್ಯಾಂಗ್ಳೂರಲ್ಲಿ 1.3 crore ಇದೆ. ಅದನ್ನ ಇನ್ನೂ ಮಹಾ ಬ್ಯಾಂಗ್ಳೂರು ಅದು ಇದು ಇನ್ನೂ ಸೇರಿಸಿ ಮಾಡಿದ್ರೆ ಇನ್ನೂ ಜನರು ಒಂದು ಮೆಟ್ರೋಪಾಲಿಸ್ ಹ್ಯೂಜ್ ಮೆಟ್ರೋ ಸಿಟಿಯಲ್ಲಿ ಸೇರಿದ್ರೆ, ಸಿಮಿಲರ್ಲಿ ಅದರ್ ಸಿಟೀಸ್ ಆಲ್ಸೋ, ಯು ಕ್ಯಾನ್ ಟೇಕ್ ಬಾಂಬೆ, ಚೆನ್ನೈ, ಈ ಇರೋ ಸಿಟೀಸ್ ಇನ್ನೂ ಮೆಗಾ ಸಿಟೀಸ್ ಆಗ್ತಾ ಉಂಟು. ಸೊ ಅವ್ರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ಏನು ಬೇಕು? ನೀರು. ಅವ್ರಿಗೆ ನೀರು, ಮೋರ್ ಆ್ಯಂಡ್ ಮೋರ್ ವಾಟರ್ ದೇ ರಿಕ್ವೈರ್. ಸೊ ಇನ್ನೂ ನೀರು ಹೆಚ್ಚು ಬೇಕಾಗುವಾಗ ಇವರು ಗೌರ್ಮೆಂಟ್ ಏನು ಮಾಡ್ತಾರೆ? ಡ್ಯಾಮ್ ಕಟ್ತಾರೆ. ಡ್ಯಾಮ್ ಎಲ್ಲಿ ಕಟ್ಟೋದು? ಫಾರೆಸ್ಟಲ್ಲಿ. ಅಲ್ಲಿ ರಿವರಲ್ಲಿ ಡ್ಯಾಮ್ ಆಗ್ತದೆ. ರಿವರಲ್ಲಿ ಡ್ಯಾಮ್ ಹಾಕುವಾಗ ಫಾರೆಸ್ಟ್ ಮುಳುಗಡೆ ಆಗ್ತದೆ. ಫಾರೆಸ್ಟ್ ಮುಳುಗಡೆ ಆಗಿ ಮತ್ತೆ ಆನೆ ಹುಲಿಯಲ್ಲಿ ಹೋಗೋದು, ವೈಲ್ಡ್ ಲೈಫ್ ಇಲ್ಲ. ಅಲ್ಲಿ ನೀವು ಅರಣ್ಯ ಕಡಿಮೆ ಮಾಡ್ತಾ ಬಂದರೆ ಇಲ್ಲಿ ವನ್ಯಜೀವಿಯಲ್ಲಿ ಹೋಗ್ತದೆ. ಮತ್ತೆ ನಾವು ಹೇಳೋದು ವನ್ಯಜೀವಿ ಹೆಚ್ಚಾಗ್ಬಿಟ್ಟಿದೆ ಅಂತ. ವನ್ಯಜೀವಿ ಆ್ಯಕ್ಚುಲಿ ಹೆಚ್ಚಾಗಿಲ್ಲ, ಅವ್ರದ್ದು ಸಣ್ಣ ಏರಿಯಾಗೆ ಕಂಪ್ರೆಸ್ ಆಗೋದು, ಅವ್ರದ್ದು ಡೆನ್ಸಿಟಿ ಹೆಚ್ಚಾಗಿದೆ. ಅವರು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಹೆಚ್ಚಾಗಿದೆ. ಅವರು ಅರಣ್ಯ ದಾಟಿ ಇಲ್ಲಿ ಬರ್ತದೆ. ಸೊ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್. ಅವು ನಮ್ಮ ಪ್ಲೇಸಿಗೆ ಬಂದಿದೀವಿ ಅಂತ ನಾವು ಅನ್ಕೊಂತೀವಿ, ಬಟ್ ಇಲ್ಲ, ನಾವು ಅವ್ರ ಪ್ಲೇಸಲ್ಲಿ ಇರೋದ್ರಿಂದ ಡಿಸ್ಟರ್ಬ್ ಮಾಡಿಬಿಟ್ಟಿದೆ. ಸೊ ದಟ್ ಈಸ್ ದ ಮೇನ್ ರೀಸನ್. ಮತ್ತು ನಾವು ವಿ ಆರ್ ಓನ್ಲಿ ಲುಕಿಂಗ್ ಅಟ್ ದ ಸ್ಪೀಸೀಸ್. ಆನೆ ಬಂತು, ಹುಲಿ ಬಂತು, ಅವ್ರದ್ದು ಹ್ಯಾಬಿಟ್ಯಾಟ್ ನೋಡ್ತಾ ಇಲ್ಲ. ಹ್ಯಾಬಿಟ್ಯಾಟ್ಗೆ ಏನಾಯಿತು? ನಾವು ಬರೀ ಸ್ಪೀಸೀಸ್ ಮ್ಯಾನೇಜ್ಮೆಂಟ್ ಮಾಡೋದು. ಆನೆನ ಹಿಡಿಬೇಕು, ಟ್ರಾನ್ಸ್ಲೋಕೇಟ್ ಮಾಡಬೇಕು, ಟೈಗರ್ಗೆ ಕಾಲರ್ ಹಾಕಬೇಕು, ಆನೆನ ಕಲ್ಲಿಂಗ್ ಮಾಡಬೇಕು, ಅದು ಅದರದ್ದು ಸ್ಟೆರಿಲೈಸ್ ಮಾಡಬೇಕು, ಏನೆಲ್ಲೋ ಟೇರಿ ಬಂತು. ಅದೇ ಹ್ಯಾಬಿಟ್ಯಾಟ್ ಬಗ್ಗೆ ನಾವು ಹೇಳ್ತಾ ಇಲ್ಲ. ಫಾರೆಸ್ಟ್ಗೆ ಏನಾಯಿತು? ಫಾರೆಸ್ಟ್ ಯಾಕೆ ಹಾಳಾಗ್ತಾ ಉಂಟು? ನಮ್ಮ ನ್ಯಾಷನಲ್ ಲೆವೆಲ್ ಪಾಲಿಸೀಸ್ ಹೇಗೆ ಬೇಕು? ಸೊ ದಟ್ ಇಸ್ ಇಂಪಾರ್ಟೆಂಟ್. ಹೌದು. ಎಸ್ ಸರ್. ಅದಾದ್ಮೇಲೆ ನೀವು ಇಲ್ಲಿಗೆ ಬಂದ ಮೇಲೆ 1998 ಒಂದು NGO ಸ್ಟಾರ್ಟ್ ಮಾಡಿದ್ರೆ, EHF ಅಂತ. ಸೊ ಈ NGO ಸ್ಟಾರ್ಟ್ ಮಾಡಬೇಕು ಅನ್ನುವಂಥ ಥಾಟ್ ಹೇಗೆ ಬಂತು? ಹಾಗೆ NGO ಯಾವ ರೀತಿ ರನ್ ಆಗ್ತಾ ಇದೆ? ಇವಾಗ NGO ಯಾಕೆ ಬೇಕು ಅಂತಂದರೆ, ನಾವು ಕೂರ್ಗ್ ವೈಲ್ಡ್ ಲೈಫ್ ಮೆಂಬರ್ ಆಗಿ ಇದ್ದೇನೆ. ಆ ಟೈಮಲ್ಲಿ ಬಂದುವಾಗ ಮೆಂಬರ್ ಅದೇ ಆವಾಗ ವಾಸ್ ಅ ಮೆಂಬರ್ ಆಫ್ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ. ಆದರೆ ಅದರಲ್ಲಿ ಯು ನೀಡ್ ಒನ್ ಆರ್ಗನೈಸೇಷನ್ ವೇರ್ ಯು ಆರ್ ಇಂಡಿಪೆಂಡೆಂಟ್. ಅದರಲ್ಲಿ ಸರ್ ಮೆಂಬರ್ಸ್, ಸೊಸೈಟಿ, ಯು ಟು AGM, ಯು ನೀಡ್ ಅ ಮೋರ್ ಇಂಡಿಪೆಂಡೆಂಟ್ ಆ್ಯಕ್ಷನ್. ಸೊ ನಂದು ವಿಚಾರ ಇದು ಬಂತು, ನನ್ನದೇ ಒಂದು ಸಣ್ಣ NGO ಇದ್ದರೆ ನಾವು ಅದನ್ನ ಮ್ಯಾನೇಜ್ಮೆಂಟ್ ಮೋರ್ ಈಸಿಲಿ, ಆ ಡೆಸಿಷನ್ ಮೇಕಿಂಗ್ ಇನ್ನೂ ಈಸಿ ಆಗ್ತದೆ, ನಮಗೆ ಮೋರ್ ಫ್ರೀಡಮ್ ಆಫ್ ಆ್ಯಕ್ಷನ್. ಸೊ ಹಾಗೆ ಇದೊಂದು NGO ಮಾಡಿ, ಇದರಲ್ಲಿ ವಿ ಆರ್ ಹಾರ್ಡ್ಲಿ ಅಬೌಟ್ 12-15 ಪೀಪಲ್, ಹ್ಯಾಂಡ್ ಪಿಕ್ಡ್ ಎಲ್ಲ ನಮ್ಮ ವಿ ನೋ. ಸೊ ವಿ ಆರ್ ಜನರಲಿ ಇನ್ ಅಗ್ರಿಮೆಂಟ್, ದೇರ್ ನೋ ಗ್ರೇಟ್ ಡಿಸ್ಕಷನ್, ಅದು ಆ್ಯಂಡ್ ಟೋಟಲ್ ಫ್ರೀಡಮ್ ಆಫ್ ಆ್ಯಕ್ಷನ್. ಸೊ ಎಸ್, ಸೊ ದಟ್ ಹಸ್ ಹೆಲ್ಪ್ಡ್. ಸರ್, ಈಗ ಇನ್ನೊಂದು ಕಡೆ ನೀವು ಕಾವೇರಿ ನೀರನ್ನು ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟದ ಬಗ್ಗೆ ಹೇಳಿ ಸರ್. ಈಗ ಕಾವೇರಿ ನದಿ ನೀವು ನೋಡುವಾಗ, ಕೊಡಗು ಕಾವೇರಿದು ಒಂದು ಪ್ರಿನ್ಸಿಪಲ್ ಕ್ಯಾಚ್ಮೆಂಟ್ ಏರಿಯಾ, ಮೇನ್ ಕ್ಯಾಚ್ಮೆಂಟ್ ಜಲನಯನ. ಕಾವೇರಿ ನದಿಯಿಂದ ನದಿಗೆ ಒಂದು 33% ಡೈರೆಕ್ಟ್ ಕೊಡಗಿಂದ ಹೋಗೋದು, ಕೊಡಗಿನಲ್ಲಿ ಹುಟ್ಟೋದು ಕಾವೇರಿ ನದಿ. ಮತ್ತು 33% ನಮ್ಮ ಅರಣ್ಯ, ಕಾಫಿ ತೋಟ ಮತ್ತು ಗದ್ದೆಯಿಂದ ಹರಿಯೋ ಇದು ವಾಟರ್, ಅದು ಕಾವೇರಿ ನದಿಗೆ ಹೋಗೋದು. ಸೊ ಇವಾಗ ಈ ಇಕೋಸಿಸ್ಟಮ್ ನಾವು ಹೆಚ್ಚು ಡಿಸ್ಟರ್ಬ್ ಮಾಡಿ, ಇದರಲ್ಲಿ ನಗರೀಕರಣೆ ಮತ್ತು ರಿಸಾರ್ಟು, ಲೇಔಟು, ಟೂರಿಸ್ಟು, ಡೆಮೋಗ್ರಫಿಕ್ ಪ್ರೆಷರ್ ಹೆಚ್ಚಾದರೆ ಅದು ಕಾವೇರಿ ನದಿ ಮೇಲೆ ಅದು ಪ್ರಭಾವ ಬೀರ್ತದೆ. ಮತ್ತು ಕಾವೇರಿ ನದಿ ದಕ್ಷಿಣ ಭಾರತದಲ್ಲಿ 8 ಕೋಟಿ ಜನಕ್ಕೆ ನೀರು ಕೊಡ್ತದೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ. ಇಲ್ಲಿ ನಮ್ಮ ಕರ್ನಾಟಕ ತಗೊಂಡ್ರೆ
ನಮ್ಮ ಮಂಡ್ಯ ರೈತರಿಗೆ, ಹ್ಮ್. ಮೈಸೂರು ಸಿಟಿಗೆ, ಬ್ಯಾಂಗ್ಳೂರು ಸಿಟಿಗೆ ಹ್ಮ್. ಎಲ್ಲ ಇಲ್ಲಿಂದ ನೀರು ಹೋಗೋದು. ಬ್ಯಾಂಗ್ಳೂರು ಸಿಟಿ 1.3 crore ಪೀಪಲ್. ಹ್ಮ್. ಹ್ಮ್. ಮೋಸ್ಟ್ ಆಫ್ ದ ವಾಟರ್ ಇಸ್ ಫ್ರಮ್ ಕಾವೇರಿ ರಿವರ್. ಹ್ಮ್. ಸೊ ಇವಾಗ ಅದಕ್ಕೆ ನಾನು ಹೇಳೋದು, ಕಾವೇರಿ ಇದು ಕೊಡಗಿನ ರಕ್ಷಣೆ ಮಾಡೋದು ಇಟ್ ಈಸ್ ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್. ಹ್ಮ್. 8 ಕೋಟಿ ಜನರಿಗೆ ನೀರು ಕೊಡ್ತದೆ. ಮತ್ತು ಹ್ಮ್. 600 ಮೇಜರ್ ಇಂಡಸ್ಟ್ರೀಸ್, ಮೇಜರ್ ಹ್ಮ್. ಬೆಮೆಲ್, ಟೊಯೋಟಾ, ಹ್ಮ್. BHLಗೆ, ನಮ್ಮ IT ಇಂಡಸ್ಟ್ರೀಸ್, ಹ್ಮ್. ದೇ ಗೆಟಿಂಗ್ ವಾಟರ್ ಫ್ರಮ್ ಕಾವೇರಿ. ಹ್ಮ್. ಹ್ಮ್. ಸೊ ಪ್ರೊಟೆಕ್ಟಿಂಗ್ ಕಾವೇರಿ ಇಸ್ ಇನ್ ದ ನ್ಯಾಷನಲ್ ಇಂಟ್ರೆಸ್ಟ್. ಹೌದು. ಅದು ಒಂದು. ಮತ್ತು ನಮ್ಮ ಜನರಲ್ಲಿಂದ ನೋಡಿದ್ರೆ, ನಮ್ಮ ಮೂಲ ನಿವಾಸಿ ನಾವು ಕೊಡೂರಿದ್ದು ಬರ್ಬೋದು, ಕುಡಿಯ, ಐರಿ, ಅಮ್ಮಕೊಡ, ಬೇರೆ ಬೇರೆ ಕಮ್ಯುನಿಟಿ ಇದೆ. ನಮ್ಮದೆಲ್ಲ ಜನಸಂಖ್ಯೆ ಭಾಳ ಕಡಿಮೆ. ಹ್ಮ್. ಸೊ ಹೀಗೆ ಇಲ್ಲಿ ನಗರೀಕರಣೆ ಮತ್ತು ಹೊರಗಡೆ ಜನ ಬರೋದು, ಸೇರೋದು, ಹೌದು. ನಮ್ಮದು ಒಂದು ನಮಗೆ ಒಂದು ಇನ್ಸೆಕ್ಯೂರಿಟಿ ಬರ್ತದೆ. ಹ್ಮ್. ಮತ್ತು ನಮ್ಮ ಒಂದು ಇಟ್ಸ್ ಸಾರ್ಟ್ ಆಫ್ ಅ ಥ್ರೆಟ್. ಹ್ಮ್. ನಮ್ಮ ಸಣ್ಣ ಒಂದು ಜಾಗ, ಸ್ಮಾಲೆಸ್ಟ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಹೌದು. ಕೊಡಗು, ಹ್ಮ್. ಹಾರ್ಡ್ಲಿ 4000 ಸ್ಕ್ವೇರ್ ಕಿಲೋಮೀಟರ್. ಹ್ಮ್. ಅದರಲ್ಲಿ ಸಹ ಹೊರಗಡೆ ಜನ ಸೇರಿ ಬಂದರೆ, ಎಲ್ಲ ನಗರೀಕರಣೆ ಆಗಿಬಿಟ್ರೆ ನಮಗೆ ನಾವು ಎಲ್ಲಿ ಹೋಗೋದು? ಮತ್ತು ನಾವು ನಾವೇ ಎಕ್ಸ್ಟಿಂಕ್ಟ್ ಆಗಿರೋಕ್ಕೆ ಶುರು ಹೌದು. ಆಗ್ತದೆ. ಹೌದು. ಸರ್, ಈಗ ಮತ್ತೊಂದು ಕಡೆ ಕೊಡಗು ಅಂತ ಅಂದ್ರೆ ಒಂದು ಟೂರಿಸಂ ಸ್ಪಾಟ್ ಅಂತ ಕನ್ವರ್ಟ್ ಆಗ್ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟೂರಿಸ್ಟ್ ಬರ್ತಾರೆ, ಹೋಮ್ ಸ್ಟೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಈಗ ಟೂರಿಸಮ್ಮು ಬೈ ಇಟ್ ಸೆಲ್ಫ್, ಜಸ್ಟ್ ಟೂರಿಸಮ್, ಅದು ಒಂದು ಪ್ರಾಬ್ಲಮ್ ಅಲ್ಲ. ನಾವು ಸಹ ಟೂರಿಸ್ಟ್ ಆಗಿ ಹೋಗ್ತೀವಿ. ನಾವೊಂದು ಎಲ್ಲ ಫ್ಯಾಮಿಲಿನ, ನಮ್ಮ ಚಿಲ್ಡ್ರನ್, ಗ್ರ್ಯಾಂಡ್ ಚಿಲ್ಡ್ರನ್ ಕರ್ಕೊಂಡು ಗೋವಾ ವಿ ಸ್ಪೆಂಡ್ 4-5 days. ಗುಡ್. ನಾವು ಸ್ವಲ್ಪ ಅಬ್ರಾಡ್ ಹೋಗ್ತೀವಿ, ಇಲ್ಲಿ ಬೇರೆ ಬೇರೆ ಜಾಗದಲ್ಲಿ ಹೋಗ್ತೀವಿ. ಟೂರಿಸಮ್ ಬೈ ಇಟ್ ಸೆಲ್ಫ್ ಇಸ್ ಫೈನ್. ಪ್ರಾಬ್ಲಮ್ ಯಾವಾಗ ಬರ್ತದೆ? ಓವರ್ ಟೂರಿಸಮ್, ಬಿಯಾಂಡ್ ಕ್ಯಾರಿಂಗ್ ಕೆಪಾಸಿಟಿ. ಓವರ್ ಟೂರಿಸಮ್ ಇಸ್ ಬ್ಯಾಡ್. ಸೊ ಕೊಡಗಿನಲ್ಲಿ ಏನಾಗಿದೆ? ಓವರ್ ಟೂರಿಸಮ್ ತುಂಬ ಹೆಚ್ಚಾಗಿ. ನಮ್ಮ ಜನಸಂಖ್ಯೆ ಒಂದು 6 ಲಕ್ಷ, ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು. ನಮ್ಮ ವರ್ಷಕ್ಕೆ ಇಲ್ಲಿ ಟೂರಿಸ್ಟ್ ಬರೋದು 43 ಲಕ್ಷ. ಹೇಗೆ ಸಸ್ಟೈನ್ ಮಾಡ್ಬೋದು? ಸೊ ನೀರಿದು ಸಮಸ್ಯೆ, ನಮ್ಮ ಗಾರ್ಬೇಜ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಮಸ್ಯೆ, ಟ್ರಾಫಿಕ್ ಪ್ರಾಬ್ಲಮ್ ಆ್ಯಂಡ್ ವೇರಿಯಸ್ ಅದರ್ ಪ್ರಾಬ್ಲಮ್ಸ್. ಸೊ ಮತ್ತು ಇನ್ನೊಂದು, ಈವನ್ ಇವಾಗ ಟೂರಿಸ್ಟ್ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಥ್ರೂ ನಾಗರಹೊಳೆ, ಥ್ರೂ ದ ಫಾರೆಸ್ಟ್. ಅದು ಸಹ ಡಿಸ್ಟರ್ಬ್ಸ್ ವೈಲ್ಡ್ ಲೈಫ್. ಆ್ಯಂಡ್ ವೈಲ್ಡ್ ಲೈಫ್ಗೆ ಸ್ವಲ್ಪ ಇದು ಆನೆಗೆ ಸ್ಟ್ರೆಸ್ ಆಗಿ ಅದು ಇನ್ನೂ ಅಗ್ರೆಸಿವ್ ಆಗ್ತದೆ, ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಹೌದು. ಹಾಗೆ ಸರ್, ಈಗ ಮತ್ತೊಂದು ಕಡೆ ನಾವು ಮುಂಚೆ ಎಲ್ಲ ನೋಡ್ತಾ ಇದ್ವಿ, ಕೊಡಗಾಗಿರ್ಬೋದು ಅಥವಾ ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ ಅಂದರೆ ಅವು ಮಲೆನಾಡು ರೀಜನ್ಸ್. ಅಲ್ಲಿ ಎಷ್ಟೇ ಮಳೆ ಬಂದರೂ ಕೂಡ ಏನೂ ಆಗ್ತಿರಲಿಲ್ಲ. ನಾವು ಸಣ್ಣಕ್ಕಿರ್ತ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಬಟ್ ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಮಳೆ ಕಮ್ಮಿ ಆಗಿದೆ, ಬಟ್ ಸ್ವಲ್ಪ ಮಳೆ ಬಂದರೂ ಕೂಡ ಫ್ಲಡ್ ಎಲ್ಲ ಕಡೆ. ಸೊ ಇದಕ್ಕೇನು ಕಾರಣ ಅಂತ ಅನ್ಸುತ್ತೆ? ಫ್ಲಡ್ಡಿಂಗ್ ಅಂದರೆ ಇವಾಗ ಎಷ್ಟು ಮರ ಟ್ರೀ ಫೆಲ್ಲಿಂಗ್ ಆಗ್ತದೆ, ಅಷ್ಟು ಸಾಯಿಲ್ದು ಇದು ನೀರು ಅಬ್ಸಾರ್ಬ್ ಮಾಡೋದು ಕೆಪಾಸಿಟಿ ಕಡಿಮೆ ಆಗಿಬಿಡ್ತದೆ. ಸೊ ಅಲ್ಲಿ ಫ್ಲಡ್ಡಿಂಗ್ ಹೆಚ್ಚಾಗ್ತದೆ. ಜೊತೆಗೆ ಈ ಬೆಟ್ಟ ಗುಡ್ಡನೆಲ್ಲ ಒತ್ತುವರಿ ಮಾಡ್ಕೊಂಡು ಹೋಮ್ ಸ್ಟೇಸ್ ಎಲ್ಲ ಮಾಡ್ತಿದ್ದಾರೆ, ಅದು ಕೂಡ ರೀಸನ್ ಅಂತ ಅನ್ಸುತ್ತೆ ನಿಮಗೆ? ಅದು ಸಹ ರೀಸನು. ಮತ್ತು ಟೂ ಮಚ್ ಆಫ್ ಕಾಂಕ್ರಿಟೈಸೇಷನ್, ಅಲ್ಲಲ್ಲಿ ಟೂ ಮಚ್ ಆಫ್ ರೋಡ್ ವೈಡ್ನಿಂಗ್, ಅದು ಇದು. ಈ ನ್ಯಾಚುರಲ್ ಫ್ಲೋ ಆಫ್ ವಾಟರ್ ಯಾವಾಗ ಡಿಸ್ಟರ್ಬ್ ಆಗ್ತದೆ ಟು ಡಿಫಾರೆಸ್ಟೇಷನ್ ಆರ್ ಅರ್ಬನೈಸೇಷನ್, ಆವಾಗ ಮೋರ್ ಆ್ಯಂಡ್ ಮೋರ್ ಆಫ್ ಫ್ಲಡ್ಡಿಂಗ್. ಇವಾಗ ಕೆಲವು ವರ್ಷ ಮುಂಚೆ ಥೈಲ್ಯಾಂಡಲ್ಲಿ ಒಂದು ಸಖತ್ತು ಫ್ಲಡ್ ಆಯಿತು, ವೆರಿ ಟೆರಿಬಲ್ ಫ್ಲಡ್. ಸೊ ದೇ ರಿಯಲೈಸ್ ಇಟ್ ಈಸ್ ಬಿಕಾಸ್ ಎಲ್ಲ ಅವ್ರದ್ದು ಪ್ಯಾಡಿ ಫೀಲ್ಡ್ಸ್ ಎಲ್ಲ ಅವರು ಕಾಂಕ್ರೀಟ್ ಮಾಡಿಬಿಟ್ಟಿದ್ದಾರೆ, ಫ್ಯಾಕ್ಟ್ರಿ, ಅದು ಇದು, ಅರ್ಬನೈಸೇಷನ್. ದೇ ರಿಯಲೈಸ್ now they are trying to do something, but it is difficult to retrieve. ಆದ್ಮೇಲೆ ಅದು ರಿಟ್ರೀವ್ ಬಿಗ್ ಪ್ರಾಬ್ಲಮ್. ಹಾಗೆ ಸರ್, ನೀವು ಇಷ್ಟೆಲ್ಲ ಹೋರಾಟದ ನಡುವೆಯೂ ಕೂಡ ಒಂದು ಬುಕ್ ಕೂಡ ಬರೆದಿದ್ದೀರಾ. ಆ ಬುಕ್ ಬಗ್ಗೆ ಹೇಳಿ ಸರ್. ಆ ಬುಕ್ ಬರೀಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಅದೇ ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ನಾನು ಒಂದು ಬುಕ್ ಬರೆದಿದ್ದೀನಿ, ಕ್ಲೈಮೇಟ್ ಚೇಂಜ್ ಇನ್ ಇಂಡಿಯಾ, ಥ್ರೆಟ್ಸ್, ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟೀಸ್ ಅಂತ. ಸೊ ಐ ರೋಟ್ ಇಟ್ ಸಮ್ ಇಯರ್ಸ್ ಅಗೋ. ಅದರಲ್ಲಿ ನಾನು ಅದೇ ಈ ಕ್ಲೈಮೇಟ್ ಚೇಂಜು ಹಿಮಾಲಯಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ, ನಮ್ಮ ಪಶ್ಚಿಮ ಘಟ್ಟಕ್ಕೆ ಹೇಗೆ ಎಫೆಕ್ಟ್ ಆಗ್ತದೆ, ಮತ್ತು ಕೊಡಗಿನ ಉದಾಹರಣೆನ ತಗೊಂಡು ಹೌ ಇಟ್ ಎಫೆಕ್ಟ್ಸ್ ಅಸ್, ನಾವು ಏನು ಮಾಡಬೇಕು, ಹಿಮಾಲಯ ಅವ್ರ ಪಶ್ಚಿಮ ಘಟ್ಟ ಆಗ್ಬೋದು. ಸೊ ಅದರದ್ದೆಲ್ಲ ಒಂದು ಕೆಲವು ಸಜೆಷನ್ಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ ಒಂದು ಚಾಪ್ಟರ್ ಒಂದು ಶ್ರೀ ಶಂಕರ್ ಶರ್ಮಾ ಅವರು ಬರೆದಿದ್ದಾರೆ, ಈಸ್ ರಿಟನ್ ಅಬೌಟ್ ಪವರ್, ಅದು ಅವ್ರದ್ದು ಚಾಪ್ಟರ್. ಮತ್ತು ಇನ್ನೊಬ್ಬರು ಈ ಬ್ರಿಕ್ ಇಂಡಸ್ಟ್ರಿ ಬಗ್ಗೆ
ಬರೆದಿದ್ದಾರೆ. ಇದು ಎರಡು ಅವ್ರ ಚಾಪ್ಟರ್, ಬೇರೆ ಇಟ್ ಇಸ್ ಮೋಸ್ಟ್ಲಿ ಮೈ ವರ್ಕ್. ಹೌದು ಸರ್. ಈಗ ಮತ್ತೊಂದು ಕಡೆ ಈ ಬಾರಾಪೋಲ್ ಡ್ಯಾಮ್ ಈ ಪ್ರಾಜೆಕ್ಟ್ ಬಗ್ಗೆ ನೀವು ಧ್ವನಿ ಎತ್ತಿದ್ರಿ, ಏನಿದು ಸರ್ ಪ್ರಾಜೆಕ್ಟ್? ಈ ಬರಪಳ ರಿವರ್ ಇಟ್ ಈಸ್ ದ ಓನ್ಲಿ ವೆಸ್ಟ್ವರ್ಡ್ ಫ್ಲೋಯಿಂಗ್ ರಿವರ್. ಕೊಡಗಿಂದ ಕೊಡಗೆ ಪಶ್ಚಿಮ ಘಟ್ಟ ಉಂಟಲ್ಲ, ಎಲ್ಲ ಈಸ್ಟಿಗೆ ಹೋಗೋದು ಟುವರ್ಡ್ಸ್ ಮೈಸೂರು, ಮಂಡ್ಯ. ದಿಸ್ ಓನ್ಲಿ ರಿವರ್ ವಿಚ್ ಗೋಸ್ ಟುವರ್ಡ್ಸ್ ಕೇರಳ. ಓಕೆ. ಸೊ ಅದರಲ್ಲಿ ಏನಾಯಿತು, ಇಟ್ ವಾಸ್ ಕ್ವೈಟ್ ವೇ ಬ್ಯಾಕ್. ನಾನು ರಿಟೈರ್ ಆಗಿ ಬರುವಾಗ ಅಲ್ಲಿ ರವಿ ಚೆಂಗಪ್ಪ ಅವರಿದ್ದಾರೆ, ಕಾವೇರಿ ಸೇನೆ ಅಧ್ಯಕ್ಷರು. ಅವರು ಮಡಿಕೇರಿ ಸಮೀಪ ಇರೋದಲ್ಲಿ. ಸೊ ಅವರು ಶುರುವಲ್ಲಿ ಈ ಹೋರಾಟ ಶುರು ಮಾಡಿದ್ರು, ಈ ಬರಪಳೆ ಯೋಜನೆ ನಿಲ್ಲಿಸ್ಬೇಕು ಅಂತ. ಬರಪಳೆ ಯೋಜನೆ ಅಂದರೆ ಅಲ್ಲಿ ಒಂದು ದೊಡ್ಡ ಡ್ಯಾಮ್ ಹಾಕೋದು, ಅದು ಆ ನೀರು ಕೇರಳ ಇಂಡಸ್ಟ್ರೀಸ್ಗೆ ಡೈವರ್ಟ್ ಮಾಡಲಿಕ್ಕೆ, ಕೇರಳಗೆ ಆಚೆ. ಸೊ ನಮಗೆ ಯಾವಾಗ ಇದು ನಾವು ಅದು ನೋಡಿ ಅಲ್ಲಿ ಆ ಜಾಗಕ್ಕೆ ಹೋಗಿ ನಾವು ಅಲ್ಲಿ ನೋಡುವಾಗ ನಮಗೆ ಗೊತ್ತಾಯಿತು ಇದು ದೊಡ್ಡ ಅಪಾಯ ಆಗ್ತದೆ. ನಮ್ಮ ದೊಡ್ಡ ಮಟ್ಟದಲ್ಲಿ ನಮ್ಮ ಅರಣ್ಯ ಮುಳುಗಡೆ ಆಗ್ತದೆ ಆಚೆ. ಈ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆ ಇಲಾಖೆ, ಮಾಕುಟ್ಟ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಸ್ವಲ್ಪ ಸೌತ್ ಕೊಡಗು, ಮತ್ತು ಅದರದ್ದು ಸಮೀಪ ಇರೋ ಹೆಚ್ಚಾಗಿ ನಮ್ಮ ಪ್ರೈವೇಟ್ ಲ್ಯಾಂಡ್, ಕಾಫಿ ತೋಟ, ಗ್ರಾಮಗಳು ಸಹ ಮುಳುಗಡೆ ಆಗುವ ಚಾನ್ಸಸ್ ಇತ್ತು. ಸೊ ಆವಾಗ ನಾನು ಐ ವಾಸ್ ಪ್ರೆಸಿಡೆಂಟ್ ಆಫ್ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ. ಆವಾಗ ನಾವು ಮೀಟಿಂಗ್ ಮಾಡಿ ನಾವೆಲ್ಲ ಡಿಸೈಡ್ ಮಾಡೋದು ಇದನ್ನು ನಾವು ವಿರೋಧಿಸಬೇಕು. ಸೊ ವಿ ಅಪ್ರೋಚ್ ದ ಸುಪ್ರೀಂ ಕೋರ್ಟ್. ನಮ್ಮ ಲಾಯರ್ KG ಉತ್ತಪ್ಪ ಅವರು ಭಾಳ ಚೆನ್ನಾಗಿ ಅವರು ವಿತಿನ್ 1 ಮಂತ್ ಅಷ್ಟು ಚೆನ್ನಾಗಿ ಕೇಸ್ ಪ್ರಿಪೇರ್ ಮಾಡಿದ್ರು. ಮತ್ತು ವಿ ವೆಂಟ್ ಟು ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅವರು ಸೆಂಟ್ರಲ್ ಎಂಪವರ್ಡ್ ಕಮಿಟಿನ ಕಳಿಸಿದ್ರು ಇಲ್ಲಿ. ಅವರೆಲ್ಲ ಸ್ಟಡಿ ಮಾಡಿದ್ರು ಆ್ಯಂಡ್ ದೇ ಸೆಡ್ ಯು ಕ್ಯಾನಾಟ್ ಮೇಕ್ ದಿಸ್. ಸೊ ದಟ್ ಬರಪಳೆ now Kerala has gone and made a small dam somewhere further there for their some requirement, but ನಮಗೆ ಅಷ್ಟು ಇದು ಆಗಿಲ್ಲ. ಎಸ್ ಸರ್. ಅದಾದ್ಮೇಲೆ ಈಗ ಇಲ್ಲೀಗಲ್ ಆಗಿ ಮರಗಳನ್ನ ಕಡಿಯೋದು, ಹಾಗೆ ಇಲ್ಲೀಗಲ್ ಕ್ವಾರಿ ಈ ಬ್ರಹ್ಮಗಿರಿ ಹತ್ರ, ಇದ್ರ ವಿರುದ್ಧ ಕೂಡ ನೀವು ಧ್ವನಿ ಎತ್ತಿದ್ರಿ. ಇದ್ರ ಬಗ್ಗೆ ಹೇಳಿ ಸರ್, ಆ ಹೋರಾಟ ಹೆಂಗಿತ್ತು? ಬ್ರಹ್ಮಗಿರಿಯಲ್ಲಿ ನಾಂಗಲ ಅಂತ ಒಂದು ಗ್ರಾಮ ಇದೆ, ಬಿಟ್ಟಂಗಾಲ ತಿನ್ನು ಆಚೆ. ಸೊ ಅಲ್ಲಿ ಒಂದು ಕ್ವಾರಿ ಒಬ್ರು ಬಂದು, ಕೇರಳವರು ಬಂದು ಅದು ಶುರು ಮಾಡಿದ್ರು. ಅಲ್ಲಿದು ಜನರಿಗೆ ಭಯಂಕರ ಅದು ಡಿಸ್ಟರ್ಬ್ ಆಗ್ತಾ ಇತ್ತು. ಆ ಸೌಂಡು, ಟ್ರೆಮರ್ಸು, ಶೇಕ್ ಆಗೋದು. ಮತ್ತು ಅವ್ರು ಹೆದರ್ಬಿಟ್ರು, ನಮಗೆ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಈ ಡೈನಮೈಟಿಂಗ್ ಢಮ ಢಮ ಅಂತ ಹೇಳಿ ಅವರು ಮನೆ ಎಲ್ಲ ಶೇಕ್ ಆಗೋದು. ಸೊ ನಾವು ಏನು ಮಾಡಿದ್ವಿ, ನಾವು ಅಲ್ಲಿ ಹೋಗಿ ಅವ್ರಿಗೆ ಸ್ವಲ್ಪ ಆಶ್ವಾಸನೆ ಕೊಟ್ಟಿದ್ವು, ಪ್ರೆಸ್ನ ಕರ್ಕೊಂಡು ಅಲ್ಲಿ ಹೋಗಿದ್ದು. ಮತ್ತು ಅವ್ರಿಗೆ ಹೇಳಿದ್ವು ನೀವು ಸಹ ವಾಯ್ಸ್ ರೇಸ್ ಮಾಡಬೇಕು. ಅಲ್ಲೇ ಅದೆಲ್ಲ ಆಗಿ ಮತ್ತು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಹ ನಾವು ಹೇಳಿದ್ವಿ, ಇದು ಜಸ್ಟ್ ನೆಕ್ಸ್ಟ್ ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಮೀಪ ಏನು ಕ್ವಾರಿಗಿರಿ ಮಾಡೋಂಗೇ ಇಲ್ಲ, ಯು ಕ್ಯಾನಾಟ್ ಮೇಕ್. ಐ ಸೆಡ್ ದಿಸ್ ಇಸ್ ಡಿಸ್ಟರ್ಬಿಂಗ್ ದ ವೈಲ್ಡ್ ಲೈಫ್, ಹೌ ಕ್ಯಾನ್ ಯು ಡು? ಸೊ ಆವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ದೇ ಆರ್ ಆಲ್ವೇಸ್ ಸ್ಟಿಲ್ ವೆರಿ ಸಪೋರ್ಟಿವ್. ಸೊ ಅದರಲ್ಲಿ ಎಲ್ಲ ಆಗಿ, ಮತ್ತು ಆಲ್ಸೋ ದೇರ್ ಆಸ್ ಒನ್ ಕೇಸ್ ಫೈಲ್ಡ್ ಫ್ರಮ್ ಅಗೇನ್ಸ್ಟ್ ದ ಕ್ವಾರಿ. ಎಲ್ಲ ಆಗಿ ಫೈನಲಿ ದ ಕ್ವಾರಿ ಅದು ದಟ್ ವಾಸ್ ಕ್ಯಾನ್ಸಲ್ಡ್, ನಾಟ್ ಫಂಕ್ಷನ್. ಸರ್, ಆಮೇಲೆ ಇನ್ನೊಂದು ಅಂದರೆ 7 ವರ್ಷಗಳ ಕಾಲ ಈ 400 kV ಈ ಮೈಸೂರು ಕೋಜಿಗೋಡ್ ಲೈನ್, ಇದರ ವಿರುದ್ಧ ಕೂಡ ನೀವು ಧ್ವನಿ ಎತ್ತಿದ್ರಿ. ಏನಿದು ಸರ್ ಇದು? ಅದು ಮೈಸೂರು ಕೋಜಿಕೋಡ್ ಲೈನ್, ಅದು ಸಹ ನಮ್ಮ ರವಿ ಚೆಂಗಪ್ಪ ಅವರು ಅದು ಫಸ್ಟ್ ಅವ್ರಿಗೆ ಮಾಹಿತಿ ಸಿಕ್ಕಿದ್ದು, ಕಾವೇರಿ ಸೇನೆಯವರು. ಅವರು ಸಿಕ್ಕುವಾಗ ನಾವು ಅವ್ರ ಕ್ಲೋಸಲ್ಲಿ ಕೆಲಸ ಮಾಡ್ತಾಯಿದ್ವಿ. ಸೊ ಆವಾಗ ಸಹ ನಾವು ಏನು ಮಾಡಿದ್ದು, ನಾವು ಆವಾಗ ಆದರೆ ಏನಾಯ್ತು ಅಂದರೆ ನಮಗೆ ಅಷ್ಟು ಈ ಹೇಗೆ ಹೋರಾಟ ಮಾಡೋದು ಏನು ಅಂತ ಅಷ್ಟು ನಮಗೆ ಅದು ಈ ಬರಪಳೆ ಅಲ್ಲ, ಇದು ಈ ಕ್ವಾರಿಗಿಂತ ಮುಂಚೆ ಆಗಿದ್ದು ಅದೊಂದು. ಸೊ ಅಷ್ಟು ನಮಗೆ ಇರ್ತಿಲ್ಲ ಏನು ಎಕ್ಸ್ಪೀರಿಯನ್ಸು. ಸೊ ನಾವು ಸುಮ್ಮನೆ ಹೋರಾಟ ಮಾಡೋದು, ಮೀಡಿಯಾಗೆ ಹೋಗೋದು, ಇದೇ ಆಯಿತು. ಕೋರ್ಟಿಗೆ ಹೋಗಿಲ್ಲ. ನಾನು ಇವನು ಡೆಲ್ಲಿ ಹೋಗಿದ್ದೆ ಅವರ ಆಫೀಸಲ್ಲಿ ಭೇಟಿ ಮಾಡೋಕ್ಕೆ, ಈ ಪವರ್ ಕಂಪನಿ KPTC, ನಾಟ್ KPTC, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅವರಿಲ್ಲಿ ಬಂದು ಮೀಟಿಂಗ್ ಮಾಡೋದು, ಅದು ಇಲ್ಲ ಅದು ಇದು ಹೇಳೋದು. ಅದೇ ನಾವು ಇದರಲ್ಲಿ ಆಯಿತು ಪ್ರೊಟೆಸ್ಟಲ್ಲಿ. ಅಷ್ಟವರೆಗೆ ಇವರು ನಮ್ಮ ಕೊಡಗು ಬಾರ್ಡರ್ ತನಕ ತಂದುಬಿಟ್ರು ಲೈನು, ಆಯಿತಾ. ಮತ್ತು ಕೊಡಗಿನಿಂದ ಆಚೆ ಕೇರಳಗೆ ಲೈನು ಎಳೆದ್ಬಿಡ್ತು.
ಮತ್ತೆ ಫೈನಲಿ ನಾವು ಕೋರ್ಟಿಗೆ ಹೋಗುವಾಗ ಕೋರ್ಟ್ ಹೇಳಿದ್ರು ಅಲ್ಲ ಅವರು ಇಲ್ಲಿ ಗಂಟ ಬಂದ್ಬಿಟ್ಟಿದ್ದಾರೆ, ಇಲ್ಲಿ ಗಂಟ ಬಂದಿದ್ದಾರೆ, ನೀವ್ ಈಗ ನೀವು ಇವಾಗ ಬಂದಿರಲ್ಲ ಬರ್ತಾರೆ, ನೀವು ಆಗಲೇ ಬರಬೇಕಿತ್ತು. ಸೊ ವಿ ಲಾಸ್ಟ್ ದಟ್ ಕೇಸ್ ಓಕೆ ಹಾ ಆ್ಯಂಡ್ ವಿ ಲಾಸ್ಟ್ ಅಬೌಟ್ ಒಂದು 64,000 ಟ್ರೀಸ್. ಹ್ಮ್ ಆದರೆ ಅದರಲ್ಲಿ ಅಡ್ವಾಂಟೇಜ್ ನಮಗೆ ಒಳ್ಳೇದು ಸಹ ಆಯಿತು, ಯಾಕೆಂದರೆ ಅದಾದಮೇಲೆ ನಮಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು. ಹ್ಮ್ ಸೊ ಆ ಎಕ್ಸ್ಪೀರಿಯನ್ಸ್ ತಗೊಂಡು ನಾವು ಇವಾಗ ಕೊಡಗಿನಲ್ಲಿ ರೈಲ್ವೆ ಹ್ಮ್ ಮತ್ತು ಮಲ್ಟಿಲೇನ್ ಹೈವೇ ಹ್ಮ್ ಅದು ಬರಬಾರ್ದು ಅಂತ ನಾವು ಡೈರೆಕ್ಟು ಹೋರಾಟ ಸಹ ಮಾಡಿದ್ದೀವಿ, ಹ್ಮ್ ಪೊಲಿಟಿಷಿಯನ್ ಭೇಟಿ ಮಾಡಿದ್ವಿ, ಕೋರ್ಟಿಗೆ ಹಾಕಿದ್ವಿ. ಹ್ಮ್ ಸೊ ಕೋರ್ಟ್ ಇದು ಇಲ್ಲಿ ಒಂದು ನಮ್ಮ ರಿಪೋರ್ಟ್ಸ ಇದೆ, ಹ್ಮ್ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹ್ಮ್ ಅಲ್ಲಿ ಟಿ ವಿ ರಾಮಚಂದ್ರನ್ ಅಂತ ಬಂದು ಅವರು ವೆರಿ ಫೇಮಸ್ ಪ್ರೊಫೆಸರ್. ಸೊ ಅವ್ರದ್ದು ಹೆಲ್ಪ್ ತಗೊಂಡು ವಿ ಕಮಿಷನ್ ದೆಮ್ ಟು ಡೂ ಸ್ಟಡಿ. ಸೊ ಕೊಡಗಿನಲ್ಲಿ ರೈಲ್ವೆ ಬಂದರೆ ಏನು ಪ್ರಭಾವ ಆಗ್ತದೆ ಹ್ಮ್ 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 ಆ್ಯಸ್ ಕ್ಯಾಚ್ಮೆಂಟ್ ಆಫ್ ಕಾವೇರಿ, ಈ ಮಲ್ಟಿಲೇನ್ ಹೈವೇ ಬಂದರೆ ಏನಾಗ್ತದೆ. ಸೊ ಅದ್ರ ಬಗ್ಗೆ ನಮಗೆ ಅವರು ಒಳ್ಳೆ ಫುಲ್ ಡಾಕ್ಯುಮೆಂಟ್ ಕೊಟ್ಟರು. ನಾವು ಆ ಡಾಕ್ಯುಮೆಂಟ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಹ ನಮಗೆ ಸಪೋರ್ಟ್ ಮಾಡಿದ್ರು, ಲೆಟರ್ ನಮ್ಮ ಪರವಾಗಿ ಬರೆದು ಅದೆಲ್ಲ ತಗೊಂಡು ನಾವು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ವಿ. ಸೊ ಹೈಕೋರ್ಟ್ ಅವರು ಹೇಳಿದ್ದಾರೆ, ನಾನು ಆವಾಗ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಅಧ್ಯಕ್ಷ ಆಗಿದೆ, ಅದು ನೀವು ಅದು ಯಾವಾಗ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಆಗ್ತದೆ, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟು ಇನ್ನೂ ಆಗಿಲ್ಲ. ಅವ್ರು ಹೇಳ್ತಾರೆ ಮಾಡ್ತೀವಿ, ನಮಗೆ ಅವರು ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡಬೇಕು, ಬೋತ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಆ್ಯಂಡ್ ಸೌತ್ ವೆಸ್ಟರ್ನ್ ರೈಲ್ವೇಸ್, ದ್ಯಾಟ್ ಗಿವ್ ಅ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸಿಕ್ಕಿದ ಮೇಲೆ ಕೋರ್ಟ್ ಸೆಡ್ ವೆನ್ ಯು ಹ್ಯಾವ್ ದ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ದೆನ್ ಯು ಕಮ್ ಬ್ಯಾಕ್ stating that the detailed project report is the confirmation that the project is going to happen. Ivaga it is only newspaper report, somebody is stating, MP will say railway bartade, adu bartade. The proof is only when you have a detailed project report in your hand. So detailed project report ನಿಮ್ಮ ಕೈಯಲ್ಲಿ ಇರುವಾಗ ದೆನ್ ಸ್ಪೆಸಿಫಿಕ್ ನಿಮಗೆ ಏನು ಅಬ್ಜೆಕ್ಷನ್ ಉಂಟು ನೀವು ಕೋರ್ಟ್ಗೆ ಬರ್ಬೋದು ಅಂತ. ಅದೇ ಸದ್ಯಕ್ಕೆ ಇಷ್ಟು ವರ್ಷ ಸ್ಥಗಿತ ಆಗಿದೆ. ಓಕೆ ಸರ್, ಈಗ ಮತ್ತೊಂದು ಕಡೆ ಭೀಮನ್ಕಟ್ಟೆ ಡ್ಯಾಮ್ ಪ್ರಾಜೆಕ್ಟ್, ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಸರ್. ಭೀಮನ್ಕಟ್ಟೆ ಡ್ಯಾಮ್ ಅಂದರೆ ಅದು ಇವಾಗ ನೀವು ಹುಣಸೂರಿಂದ ಈಚೆ ಬರುವಾಗ ಆನೆ ಚೌಕೂರ್ ಗೇಟ್ ಸಿಗ್ತದೆ ಕೊಡಗು ಬಾರ್ಡ್ರಲ್ಲಿ. ಅದಕ್ಕಿಂತ ಮುಂಚೆ ಒಂದು 4 ಕಿಲೋಮೀಟ್ರು ಒಂದು ಅಳ್ಳೂರು ಅಂತ ಗ್ರಾಮ ಇದೆ, ಒಂದು ಅಲ್ಲಿ ಒಂದು ಬೋರ್ಡ್ ಇದೆ ಅಳ್ಳೂರು ಅಂತ, ಅಳ್ಳೂರು. ಸೊ ಆ ಮೇನ್ ರೋಡಿಂದ ಒಳಗೆ ಒಂದು 2 ಕಿಲೋಮೀಟರ್ ಹೋದರೆ ಅಲ್ಲಿ ಒಂದು ದೊಡ್ಡ ಒಂದು ಡ್ಯಾಮ್ ಇದೆ, ಭೀಮನ್ಕಟ್ಟೆ ಡ್ಯಾಮ್. ಇದು ದೇವರಾಜ್ ಅರಸ್ ಅವರು ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಿರುವಾಗ ಆವಾಗ ಇದು ಈ ಡ್ಯಾಮ್ ಇದು ಕನ್ಸ್ಟ್ರಕ್ಷನ್ ಆಗಿದ್ದು. ಸೊ ಅಲ್ಲಿ ನಮ್ಮದು ಒಂದು ಸ್ನೇಹಿತರು ಮನೆಪಣ್ಣ ತಿಮ್ಮಯ್ಯ ಅಂತ, ಅವ್ರೀಗ ಇಲ್ಲ, ಅವರು ನಮ್ಮ ಗುಡ್ ಫ್ರೆಂಡ್ ಯೂಸ್ ಟು ಟೇಕ್ ಮೀ ಸಮ್ ಟೈಮ್ಸ್ ಅಲ್ಲಿ ಡ್ಯಾಮ್ ನೋಡುವ ಅಂತ. ಆ ಡ್ಯಾಮ್ ಅಂದರೆ ಅದು ಒಂದು ನ್ಯಾಚುರಲ್ ಇಟ್ ವಾಸ್ ಒಂದು ಬೋಲ್ ಹಂಗೆ. ಸೊ ಅಲ್ಲಿ ಈ ನಮ್ಮ ಅಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕಿಂದ ಎಲ್ಲ ಹರಿಯೋ ನೀರು ಅಲ್ಲಿಗೆ ಬರೋದು. ಸೊ ಅಲ್ಲಿ ಡ್ಯಾಮ್ ಕಟ್ಟಿದ್ದು. ಅದೇ ಡ್ಯಾಮ್ದು ಆ ಗೇಟ್, ಸ್ಲೂಯಿಸ್ ಗೇಟು ಅದು ಬ್ಲಾಕ್ ಆಗಿದೆ, ಅದು ಡ್ಯಾಮೇಜ್ ಆಗಿ ಅಲ್ಲಿ ನೀರು ನಿಲ್ತಾ ಇಲ್ಲ. ಇಟ್ ವಾಸ್ ವೇಸ್ಟ್, ದೇರ್ ವಾಸ್ ನೋ ವಾಟರ್ ಇನ್ ದ ಡ್ಯಾಮ್. ಆದರೆ ಇಟ್ ವಾಸ್ ಇಂಪಾರ್ಟೆಂಟ್ ಫಾರ್ ವಾಟರ್ ಫಾರ್ ವೈಲ್ಡ್ ಲೈಫ್. It was a good wildlife point because ಅಲ್ಲಿ it was under Mudanalli State Reserve Forest, which has now come into National Park. ಅದು ನಾವು ಸಜೆಸ್ಟ್ ಮಾಡಿ ಟೇಕ್ ಇಟ್, ಇಟ್ ಬಿಕೇಮ್ ಅಂಡರ್ ನ್ಯಾಷನಲ್ ಪಾರ್ಕ್. ಸೊ ಅಲ್ಲಿ ನಾವು CCF ಮನೋಜ್ ಕುಮಾರ್ ಇರುವಾಗ ನಾವು ಸುಮಾರು ಪ್ರಯತ್ನ ಮಾಡಿ ಏನಾಗಿಲ್ಲ. ಒಂದು ದಿವಸ CCF ಮನೋಜ್ ಕುಮಾರ್ನಲ್ಲಿ ಕರ್ಕೊಂಡೋಗಿ ಅವ್ರಿಗೆ ತೋರಿಸಿ, ಅವರು ಒಡನೆ ಫೋನ್ ಮಾಡಿ ಅಲ್ಲಿಂದೇ ಮಾಡಿ ಮತ್ತೆ ಆ್ಯಕ್ಷನ್ ಆಯಿತು. ಆ ಸ್ಲೂಯಿಸ್ ಗೇಟ್ ರಿಪೇರ್ ಆಯಿತು. ಇವಾಗ ಅಲ್ಲಿ quite good water is there. So it is a very good point for water for wildlife, especially wild elephants. ಮತ್ತೆ again we suggested ಅದರದ್ದು ಈಚೆ towards the road side ಒಂದು ಎಲಿಫೆಂಟ್ ಕ್ಯಾಂಪ್ ಮಾಡಲಿಕ್ಕೆ, ಬಿಕಾಸ್ ಇರೋ ಆನೆಲ್ಲ ಮತ್ತಿಗೋಡು ಅಲ್ಲಿ ಇಲ್ಲಿ ಕ್ರೌಡ್ ಆಗಿಬಿಟ್ಟಿದೆ. ಸೊ ಅಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ಸ್ ಆಗಿದೆ ನಮ್ಮ ಸಜೆಷನ್. ಅಲ್ಲಿ ಲಾಸ್ಟ್ ಟೈಮ್ ಒಂದು 10 ಆನೆ ಇತ್ತು ಅಲ್ಲಿ. ಐ ಡೋಂಟ್ ನೋ ಇಫ್ ದೇರ್ ಆರ್ ಮೋರ್ ನೌ, ಟೈಮ್ ಆಯಿತು ಹೋಗಿಲ್ಲ ಅಲ್ಲಿ. ಸೊ ಇಟ್ ಈಸ್ ಅ ವೆರಿ ಗುಡ್ ಎಕ್ಸಲೆಂಟ್ ವಾಟರ್ ಪಾಯಿಂಟ್ ಫಾರ್ ವೈಲ್ಡ್ ಲೈಫ್. ಓಕೆ ಸರ್, ಇನ್ನು ಈಗ ನೀವು ಯಾವೆಲ್ಲ ಯೋಜನೆಗಳಲ್ಲಿ ಆಕ್ಟಿವ್ ಆಗಿದ್ದೀರಾ ಅಂತಂದರೆ, ಈಗ ಸದ್ಯ ನೀವು IUCN ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. IUCN ಬಗ್ಗೆ ಇವಾಗ ನಾನು ಮೇಯ್ನ್ ಅಟೆಂಪ್ಟ್ ಏನಂದರೆ ನಮ್ಮ ಈ ಹಿಮೇಕ್ ಅಲಯನ್ಸ್, ಹಿಮಾಲಯ ಮತ್ತು ಮೀಕಾಂಗ್, ನಾನು ಹೇಳಿದ್ದೀನಿ ನಿಮಗೆ, ಹಿಮಾಲಯ ಮತ್ತು ಮೀಕಾಂಗ್ ರೀಜನ್ನು
ಅದು ಹೇಗೆ ಕ್ಲೈಮೇಟ್ ಚೇಂಜ್, ಹಿಮಾಲಯ ಇದು ಗ್ಲೇಷಿಯರ್ ಮೆಲ್ಟಿಂಗ್, ರಿಡ್ಯೂಸ್ ಸ್ನೋಫಾಲ್ ಆಗ್ತಾ ಇದೆ, ಅದನ್ನ ಹೇಗೆ ನಿಲ್ಲಿಸಬೇಕು ಅಂತ ಅದ್ರ ಬಗ್ಗೆ ನಾವು IUCN ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು IUCN ನಮ್ಮ ಪ್ರಪೋಸಲ್ ಅಪ್ರೂವ್ ಮಾಡಿದ್ದಾರೆ. ಇಟ್ ಇಸ್ ರೀಜನಲ್ ಕೋಆಪರೇಷನ್ ಆಫ್ 11 countries ಫಾರ್ ಮಿಟಿಗೇಷನ್ ಆಫ್ climate change. I don't think there has been a larger regional cooperation on environment issue like that. So that is the main ಅವ್ರ ಜೊತೆಲಿ. ಹೌದು. ಸೊ ಅವರು ಆ ಪ್ರಾಜೆಕ್ಟ್ ಅಪ್ರೂವ್ ಮಾಡಿದ್ದಾರೆ. ಆದರೆ ದೇವ್ ಅಪ್ರೂವ್ಡ್, ಬಟ್ ದೆನ್ ಇನ್ನೂ ದೇ ಲಾಟ್ ಆಫ್ ವರ್ಕ್ ಟು ಡೂ. We have to in fact start with our own government, and then there are so many other governments. We have ಸ್ವಲ್ಪ ಡೈಲಾಗ್ ಇವಾಗ ಮಾಡಿದ್ದೀವಿ ಬೇರೆ IUCN members from other countries also. Now even I had gone to China to talk. Even Chinese scientists, they had agreed with me. Yeah, how they call it Tibet, ಹೇಳ್ತಾರೆ black, they got some name for those areas anyway. So the Chinese Academy of Sciences also, they have agreed with this suggestion, and there is agreement ಇದೆ. It's only that where do we start, how do we start, and where the funding is going to come from. ಎಸ್ ಸರ್, ಈಗ ಕೊಡಗಿನ ಜನರಿಗಾಗಿ ಏನಾದರೂ ಮಾಡಬೇಕು ಅನ್ನೋಂಥ, ಮುಂದೆ ಏನಾದರೂ ಮಾಡಬೇಕು ಅಂತ ಫ್ಯೂಚರ್ ಪ್ಲಾನ್ಸ್ ಏನಾದರೂ ಇದೆಯಾ ಸರ್? ಕೊಡಗಿನ ಜನಗೆ ಏನು ಮಾಡಬೇಕಂದ್ರೆ ಮೇನ್ಲಿ ಒಂದು ಈ ನಗರೀಕರಣ ನಿಲ್ಲಬೇಕು, ಕಮರ್ಷಿಯಲ್ ಲ್ಯಾಂಡ್ ಕನ್ವರ್ಷನ್ ನಿಲ್ಲಬೇಕು. ನಾನು ಆಲ್ರೆಡಿ ಕೋರ್ಟಲ್ಲಿ ಇದ್ದೀನಿ. ಅಕಾರ್ಡಿಂಗ್ ಟು ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 64, ಕಾಫಿ ಪ್ಲಾಂಟೇಷನ್ಸ್, ಗದ್ದೆ, ಜಮ್ಮಬಾಣೆನ ಕನ್ವರ್ಟ್ ಮಾಡೋಂಗೆ ಇಲ್ಲ. ಸೊ ಅಗೇನ್ಸ್ಟ್ ಇದು ವೈಲೇಷನ್ ಆಗ್ತಾ ಉಂಟು. ಸೊ ನಮಗೆ ಯಾವಾಗ ಇದ್ರದ್ದು ಮಾಹಿತಿ ಸಿಕ್ತು ಥ್ರೂ ಒನ್ ಆಫ್ ಮೈ ಫ್ರೆಂಡ್ಸ್, ಸೊ ನಾನು 2ನೇ ಕೋರ್ಟಿಗೆ ಹೋಗಿದ್ದೀನಿ. 2018-19 ಐ ಗಾನ್ ಟು ಕೋರ್ಟ್, ಆ್ಯಂಡ್ ಇಟ್ ಈಸ್ ಕೀಪ್ ಡ್ರ್ಯಾಗಿಂಗ್. ಬಟ್ ಇವಾಗ ನಮ್ಮ ಲಾಯರ್ ಹೇಳ್ತಾರೆ, ವಿತಿನ್ 1 month ವಿಲ್ ಗೆಟ್ ದ ಫೈನಲ್ ಆರ್ಡರ್. ಹೋಪ್ಫುಲಿ ಅದೊಂದು ಕೊಡಗು ರಕ್ಷಣೆ ಮಾಡಲಿಕ್ಕೆ ಒಂದು ದೊಡ್ಡ ಇದು. ಮತ್ತು ಇನ್ನೊಂದು, ನಾವು ಈಗ ನಮಗೆ ಸಡನ್ಲಿ ಇದು ಬಂತು, ಈ ಹೊರಗಡೆಯಿಂದ ಜನರು ಇಲ್ಲಿ ಬಂದು ಲ್ಯಾಂಡ್ ಖರೀದಿ ಮಾಡ್ತಾರಲ್ಲ, ಅದು ನಿಲ್ಲಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಯಾಕೆಂತ ಹೇಳ್ತೀನಿ, ಇವಾಗ ಹೊರಗಡೆ ಬಂದು ಇಲ್ಲಿ ಖರೀದಿ ಮಾಡ್ತಾರೆ, ಅವರು ಒಂದು ಕಮರ್ಷಿಯಲ್ ಆ್ಯಂಗಲಿಂದ ಮಾಡ್ತಾರೆ ಖರೀದಿ ಮಾಡೋದು. ಅಲ್ಲಿ ಬಂದು ಏನಾದರೂ ರಿಸಾರ್ಟು ಅದು ಇದು ಮಾಡಲಿಕ್ಕೆ ಕೆಲವು ಜನರು ತಾಟಾಗಿ ಮಾಡ್ಕೊಳ್ಬೋದು, ಮೋರ್ ಆಫ್ ಒಂದು ಅವರ ಸ್ಟೇಟಸ್ ಸಿಂಬಲ್. ಮತ್ತು ಔಟ್ಸೈಡರ್ಸ್ ಇಲ್ಲಿ ಬಂದು ಲ್ಯಾಂಡು ತಗೊಂಡೇ ಹೋದರೆ ನಮ್ಮ ಜನರು, ನಮ್ಮ ಮೂಲ ನಿವಾಸಿದವರು ಬ್ಯಾಕ್ ಸ್ಟೇಜ್ ಹೋಗ್ಬಿಡ್ತಾರೆ. ವಿಲ್ ಗೆಟ್, ಬಿಕಾಸ್ ಇದು ಹೋಮ್ಲ್ಯಾಂಡು, ನಮಗೆ ಇಲ್ಲ, ಇಡೀ ಕೊಡಗು ಸಣ್ಣ ಜಿಲ್ಲೆ, ನಮಗೆ ಬೇರೆ ಮನೆ ಇಲ್ಲ. ನಾವು ಬ್ಯಾಂಗ್ಳೂರು ಅಲ್ಲಿಗೂ ವಿಲ್ ಬಿಕಮ್ ಜಸ್ಟ್ ಡಿಸ್ಪರ್ಸ್ ಆಗಿಬಿಡ್ತೀವಿ. ಇಂಗ್ಲೀಷಲ್ಲಿ ಹೇಳ್ತಾರೆ ಶಾಫ್ ಇನ್ ದ ವಿಂಡ್ ಅಂತ, ಹಾಗೆ. ಸೊ ನಾನು ಹೀಗೆ ಹೇಳುವಾಗ, ಸೊ ನಮಗೆ ಒಂದು ಲಾ ಬೇಕು, ಕಾನೂನು. ಇದು ಯಾರು ಖರೀದಿ ಮಾಡಬಾರ್ದು, ಯಾರು ಮಾರಾಟ. ಸೊ ಜನರೇ ಹೇಳ್ತಾರೆ, ಅಲ್ಲ ನಿಮಗೆ ಲಾ ನೀವೇ ಮಾರಾಟ ಮಾಡೋದಲ್ಲ, ನೀವೇ ಮಾರಾಟ ಮಾಡೋದು ನಿಲ್ಲಿಸಿ, ನೀವೇ ಮಾರಾಟ ಮಾಡೋದು ಯಾಕೆ ಮಾಡ್ತೀರಾ? ಒಪ್ಕೊಂಡಿದ್ದೀನಿ, ನಾವೇ ಮಾರಾಟ ಮಾಡೋದು. ಆದರೆ ಇವಾಗ ನೀವು ನೋಡಿ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ್, ತ್ರಿಪುರ, ಹಿಮಾಚಲ್ ಪ್ರದೇಶ್ ಮತ್ತು ಉತ್ತರಾಖಂಡ್, ಅಲ್ಲಿ 11 ಜಿಲ್ಲೆಯಲ್ಲಿ ಲಾಗ್ ಇದೆ. ಉತ್ತರಾಖಂಡಲ್ಲಿ ಹೊರಗಡೆಯವ್ರಿಗೆ ಖರೀದಿ ಮಾಡಲಿಕ್ಕೆ ಹಕ್ಕಿಲ್ಲ. ಯು ವಾಂಟ್ ಟು ಬೈ ಇನ್ ಹಿಮಾಚಲ್, ಯು ಹ್ಯಾವ್ ಟು ಬಿ ಹಿಮಾಚಲಿ. ಯು ವಾಂಟ್ ಟು ಬೈ ಇನ್ ನಾಗಾಲ್ಯಾಂಡ್, ಯು ಹ್ಯಾವ್ ಟು ಬಿ ನಾಗಾ ಆರ್ ಅ ಮಿಜೋ ಆರ್ ಫ್ರಮ್ ರಿಸೈಡಿಂಗ್ ದೇರ್. ಸೊ ಇಲ್ಲಿ ಕೊಡಗಿಗೆ ಬರುವಾಗ ನಮ್ಮ ಅಲ್ಲಿ ಲಿಸ್ಟ್ ಆಗಿದೆ, ಮೂಲ ನಿವಾಸಿ ಆಗಿರಬೇಕು. ಅದರ್ವೈಸ್ ಯು ಹ್ಯಾವ್ ಟು ಬಿ ಎ ಜಮ್ಮಾ ಹೋಲ್ಡರ್. ಓನ್ಲಿ ದೆನ್ ಯು ಕ್ಯಾನ್ ಪರ್ಚೇಸ್ ಲ್ಯಾಂಡ್ ಇನ್ ಕೊಡಗು. ಇಫ್ ಯು ವಾಂಟ್ ಎಟ್ ಆಲ್ ಸೆಲ್ ಮಾಡಬೇಕು ಅಂದರೆ ಅವ್ರಿಗೆ ಮಾತ್ರ ಸೆಲ್ ಮಾಡಬೇಕು. ಸೊ ಅದೊಂದು ಲಾ. ನಾನು ಮೊನ್ನೆ ಪ್ರೆಸ್ ಕಾನ್ಫರೆನ್ಸಲ್ಲಿ ನಾನು ಹೇಳಿದ್ದು, ನಾವು ನಮ್ಮ ಸ್ನೇಹಿತರು ಸಹ ಇದ್ದರು, ನಮ್ಮ ರಾಯ್ ಬೋಪಣ್ಣ ಮತ್ತು CK ಪೂಯಯ್ಯ, ಅಪ್ಪಯ್ಯ ಎಲ್ಲ ಇದ್ದರು. ಸೊ ನಾನು ಹೇಳಿದ್ದೀನಿ. ಮತ್ತು ಇದೊಂದು ಈ ಮೂಮೆಂಟು ಇದೊಂದು ಮತ್ತು ಟೂರಿಸಮ್ ಕಡಿಮೆ ಮಾಡಲಿಕ್ಕೆ ಲ್ಯಾಂಡ್ ಕನ್ವರ್ಷನ್ ಇದೆಲ್ಲ, ಮತ್ತು ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಹೇಗೆ ಮಾಡಬೇಕು ಅಂತ ನಾವು ಹೇಳಿದ್ದೀವಿ. ಅದೊಂದು ರೋಡ್ ಮ್ಯಾಪ್, ಇದೆಲ್ಲ ಆಗಲೇಬೇಕು. ಸೊ ಇದು ಆಗಬೇಕು ಅಂದರೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಅಥವಾ ಒಂದೇ ಇದರಲ್ಲಿ ಒಂದು ಪೊಲಿಟಿಷಿಯನ್ ಒಂದು ಅರ್ಜಿ ಕೊಟ್ಟು ಆಗೋದಿಲ್ಲ. ಇದೊಂದು ಮೂಮೆಂಟ್ ಆಗಬೇಕು. ಮೊನ್ನೆ ಬ್ಯಾಂಗ್ಳೂರ್ ಸಹ ನಾನು ಇದೇ ಹೇಳಿದ್ದು ಮಾತು. ಇದು ನಮ್ಮ ಸತ್ಯಾಗ್ರಹ ಮೂಮೆಂಟು ಅಥವಾ
ಸೌತ್ ಆಫ್ರಿಕನ್ ಫ್ರೀ ಸ್ಟೈಲ್ ಸಮಥಿಂಗ್ ಲೈಕ್ ದಟ್. ಇಟ್ ಇಸ್ ಎ ಮೂಮೆಂಟ್. ಇಟ್ ಮೈ ಟೇಕ್ 1 ವರ್ಷ 2 ವರ್ಷ ಆಗ್ಬೋದು. ಅದು ನಮಗೆ ಬೇಕು. ಹೌದು. ಇದು ಆಗೋದೋದ್ರೆ ಒಂದು ಮೂಲ ನಿವಾಸಿ ನಮಗೆ ಇದಾಗ್ತದೆ. ಮತ್ತು ಈ ಕಾವೇರಿ ನದಿನಲ್ಲಿ ನೀರು ಕಡಿಮೆ ಆಗಿಬಿಟ್ರೆ 8 ಕೋಟಿ ಜನಗೆ ಎಫೆಕ್ಟ್ ಆಗುತ್ತೆ. ಮತ್ತು ಇದೇ ಕಾನ್ಸೆಪ್ಟು ಇಟ್ ಮಸ್ಟ್ ಗೋ ಟು ದ ಮಲ್ನಾಡ್ ಏರಿಯಾ ಕಂಪ್ಲೀಟ್. ಚಿಕ್ಕಮಂಗ್ಳೂರು, ಹಾಸನ್, ದಕ್ಷಿಣ ಎಲ್ಲಗೆ ಇದಕ್ಕೂ ಈ ಪಾಲಿಸೀಸ್ ಬರಬೇಕು. ಸರ್, ಈಗ ನಿಮ್ಮ ಇಲ್ಲಿ ಇಷ್ಟು ವರ್ಷಗಳ ಜರ್ನಿ ಅಥವಾ ಸಾಧನೆನ ನೋಡಿ ಅಫ್ಕೋರ್ಸ್ ನಿಮ್ಗೆ ಸಾಕಷ್ಟು ಅವಾರ್ಡ್ಸ್ಗಳು ಬಂದಿದೆ. ಅದರಲ್ಲಿ ಒಂದು ಪ್ರತಿಷ್ಠಿತ ಅಂತ ಅಂದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವಾರ್ಡ್ ಸಿಕ್ಕಿದೆ ನಿಮಗೆ. ಈ ಅವಾರ್ಡ್ ಬಗ್ಗೆ ಏನು ಹೇಳ್ತೀರಾ? ಅದು ನಾವು ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿಯಲ್ಲಿ ಏನೋ ಹಲವಾರು ಕೆಲಸ ಮಾಡಿದ್ದೀವಿ. ಮತ್ತು ನಮ್ಮ EHF ಕಡೆಯಿಂದ ಸ್ವಲ್ಪ ಎನ್ವೈರ್ಮೆಂಟ್ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗು ಮತ್ತು ಇದೆಲ್ಲ ಮಾಡಿ ಇದರೆಲ್ಲ ಅವರು ಗೌರ್ಮೆಂಟ್ಗೆ ನಾವು ಸ್ಟೇಟ್ ಅವಾರ್ಡ್ ಆ್ಯಕ್ಚುಲಿ. ಬಟ್ ಆವಾಗ ಅಬ್ದುಲ್ ಕಲಾಂ ಅವರು ಬಂದಿದ್ದರು. ಸೊ ಇಟ್ ಇಸ್ ಕಾಲ್ಡ್ ಅಬ್ದುಲ್ ಕಲಾಂ ಅವಾರ್ಡ್. ಇಟ್ಸ್ ಓನ್ಲಿ ಸ್ಟೇಟ್ ಅವಾರ್ಡ್. ಹೌದು. ಸೊ ಇನ್ನು ಬೇರೆ ಯಾವೆಲ್ಲ ಪ್ರಶಸ್ತಿಗಳು ಬಂದಿದೆ ಸರ್? ಅಂದರೆ ನೀವು 24 ವರ್ಷ ಮಿಲಿಟರಿಲಿ ಕೂಡ ಇದ್ರಿ. ಸೊ ಅದೆಲ್ಲ ಸೊ ನಮಗೆ ಬೇರೆ ಇದು ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿಗೆ ನನಗೆ ಒಂದು ಅವಾರ್ಡ್ ಸಿಕ್ತು. ನಾವು ಅಧ್ಯಕ್ಷ ಇರುವಾಗ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿಗೆ ಸಹ ಒಂದು ಅವಾರ್ಡ್ ಸಿಕ್ತು, ಕರ್ನಾಟಕ ಸ್ಟೇಟ್ ಫಾರ್ ಎನ್ವೈರ್ಮೆಂಟ್. ಮತ್ತು ನಮ್ಮ ಡಾಕ್ಟರ್ ಚೆಂಗಪ್ಪ ಅವಾರ್ಡ್ ಇದೆ, ನಮ್ಮ ಭಾಳ ವೆರಿ ಫೇಮಸ್ ಡಾಕ್ಟರ್ ಚೆಂಗಪ್ಪ, ಅವ್ರದ್ದು ಅವಾರ್ಡ್. ಈಸ್ ನೋ ಮೋರ್, ಹೀಸ್ ಅವಾರ್ಡ್ ಐ ಗಾಟ್. ದೆನ್ ಐ ಗಾಟ್ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿದು ಅವ್ರದ್ದು ಅವಾರ್ಡ್ ಸಿಕ್ತು. ಮತ್ತು ಒಂದು ಕುಂಡಿಹೊಂಡ ಫ್ಯಾಮಿಲಿ ಹಾಕಿ ಟೂರ್ನಮೆಂಟ್ ಆಯಿತು, ಆವಾಗ ಅವ್ರದ್ದು ಅವಾರ್ಡ್ ಸಿಕ್ತು. ಮತ್ತು ನಮ್ಮ ಮರಾಠ ರೆಜಿಮೆಂಟ್ದು ಒಂದು ಅವಾರ್ಡ್ ಸಿಕ್ತು ರಿಟೈರ್ಮೆಂಟ್ ಆದಮೇಲೆ. ಮತ್ತು ಇವಾಗ ಆರ್ಮಿ ಚೀಫ್ ಆಗಿದ್ದಾರೆ, ಜನರಲ್ ಚೀಫ್, ಆರ್ಮಿ ಚೀಫ್ ಜನರಲ್ ಸೇಠ್. ಅವರು ಯಾವಾಗ ಸದರ್ನ್ ಆರ್ಮಿ ಕಮಾಂಡರ್ ಆಗಿದ್ದರು, ಅವರು ಕೊಡಗಿಗೆ ಬಂದು ಒಂದು 5 ಜನರಿಗೆ ಮೆಡಲ್ ಕೊಟ್ಟರು. ಸೊ ಆವಾಗ ನನಗೆ ಸಹ ಸಿಕ್ತು, ನಮಗೆ ಮೇಜರ್ ನಂದ ಮತ್ತು ಬೇರೆ ಎಕ್ಸರ್ವಿಸ್ಮೆನ್ಗೆ. ಸೊ ಹಾಗೆ. ಸರ್, ಈಗ ನಿಮ್ಮ ಆಫ್ಟರ್ ಅಂದರೆ ಲೈಫ್ ಆಫ್ಟರ್ ರಿಟೈರ್ಮೆಂಟ್ ಇಷ್ಟೊತ್ತು ಮಾತಾಡ್ವಿ. ಆ ಆರ್ಮಿ ಡೇಸ್ ಹೆಂಗಿತ್ತು ಸರ್? ಆರ್ಮಿ ಡೇಸ್ ಭಾಳ ಚೆನ್ನಾಗಿತ್ತು. ಕಷ್ಟಪಟ್ಟಿದ್ದೀವಿ. ರಾತ್ರಿ ರಾತ್ರಿ ನಿದ್ದೆ ಇಲ್ಲ, ಇಡೀ ರಾತ್ರಿ ನಡೆಯೋದು, ಕುಡಿಲಿಕ್ಕೆ ನೀರಿಲ್ಲ, ಹೊರಗಡೆ ಮಲ್ಕೊಳ್ಳೋದು, ಆವಾಗ ಮಳೆ ಬೀಳೋದು, ಮತ್ತು ಸ್ನೋ ಸ್ಟಾರ್ಮ್, ಬ್ಲಿಝರ್ಡು ಎಲ್ಲ ಕಷ್ಟಪಟ್ಟಿದ್ದೀವಿ. ಆದರೆ ಎಂಜಾಯ್ ಸಹ ಮಾಡಿದ್ದೀವಿ, ಭಯಂಕರ ಎಂಜಾಯ್ ಮಾಡಿದ್ದೀವಿ. ವಿ ಹ್ಯಾಡ್ ಟಫ್ ಟೈಮ್ ಬಟ್ ವಿ ಎಂಜಾಯ್ಡ್. ಮತ್ತು ವಿ ಲಾಫ್ಡ್ ಅ ಲಾಟ್. ಓಕೆ, ನೈಸ್. ಇನ್ನು ಆರ್ಮಿಲಿ ಇದ್ದಾಗ ನಿಮ್ಮ ಊರಲ್ಲಿ ನಿಮ್ಮ ಊರಿಂದ ಏನು ಮಿಸ್ ಮಾಡ್ಕೊತಾ ಇದ್ರಿ? ಆಮೇಲೆ ಆರ್ಮಿ ಬಿಟ್ಟು ಬಂದಮೇಲೆ ಆರ್ಮಿಲಿ ಏನು ಮಿಸ್ ಮಾಡ್ಕೊಂಡ್ರಿ ಇಲ್ಲಿಗೆ ಬಂದಮೇಲೆ? ಆರ್ಮಿಲಿರುವಾಗ ನಾನು ಏನು ಮಿಸ್ ಮಾಡಿಲ್ಲ. ಮನೇನೂ ಮಿಸ್ ಮಾಡ್ಕೊಂತಿರ್ಲಿಲ್ವಾ? ರಜದಲ್ಲಿ ಬರ್ತಾ ಇದ್ದೆ, ಮತ್ತು ಇಟ್ ವಾಸ್ ಓಕೆ, ಇಷ್ಟು ಸಾಕು ನನಗೆ. 2 ತಿಂಗಳು ನಾನು ಬೋರ್ ಆಗಿಬಿಟ್ಟಿದೆ. ಅಲ್ಲಿ ಹೋಗಿ ಬಾಸ್ಕೆಟ್ಬಾಲ್ ಅದು ಇದು ಆಡ್ಬೇಕು. ಸೊ ನಿಮ್ಗೆ ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಜಾಸ್ತಿ ಖುಷಿ? ಒಂದೊಂದ್ಸತಿ ಬೋರ್ ಆಗಿಬಿಡ್ತಿದೆ ನನಗೆ ಮನೇಲಿ, ಏನು ಮಾಡೋದು. ಸೊ ಆರ್ಮಿ ಲೈಫ್ ವಾಸ್ ವೆರಿ ಎಂಜಾಯಬಲ್. ಮತ್ತು ಬಟ್ ಇವಾಗ ಬಂದ ಮೇಲೆ ಸಹ ದೇರ್ ಇಸ್ ಅನಫ್ ಟು ಕೀಪ್ ಮೀ ಬಿಸಿ. ಸೊ ಈಗ ಆ ಲೈಫ್ನ ಮಿಸ್ ಮಾಡ್ಕೊತೀರಾ ಸರ್? ಆ ಲೈಫ್ನ ಸ್ವಲ್ಪ ಮಿಸ್ ಆಗ್ತದೆ. ಆದರೆ ಒಂದು ವಿಷಯ ಇದೆ, ಆರ್ಮಿ ಎಸ್ಪೆಷಲಿ ಇನ್ಫೆಂಟ್ರಿ ನಮ್ಮದು, ನಾವು ರಿಟೈರ್ ಆದಮೇಲೆ ಸಹ ನಮ್ಮದು ಇನ್ನೂ ಒಗ್ಗಟ್ಟಿರ್ತದೆ. ಡೈಲಿ ಆಲ್ಮೋಸ್ಟ್ ಡೈಲಿ ನಮ್ಮದೊಂದು ಜವಾನ್ ನನಗೆ ಕಾಲ್ ಮಾಡ್ತಾನೆ. ಇವನೊಂದು ಮಿಸ್ ಕಾಲ್ ಇದೆ, ನೀವು ಮಾಡಿಲ್ಲ ಅವರು. ನಮ್ಮ ಆಫೀಸರ್ಸ್ ಕಾಲ್ ಮಾಡ್ತಾರೆ, ನಾವು ಕಾಲ್ ಮಾಡ್ತೀವಿ, ನಮ್ಮ ವಾಟ್ಸಪ್ ಗ್ರೂಪ್ ಇದೆ. ಮತ್ತು ಒಂದು 8 ವರ್ಷ ಮುಂಚೆ ನಾನು ಹಾಗೆ ಒಂದು ಏನೋ ನಾವು ಇವ್ರು ನಮ್ಮ ಮದುವೆಗೆಲ್ಲ ಇನ್ವೈಟ್ ಮಾಡ್ತಾರೆ ಇವರು, ಅವ್ರದ್ದು ಮಕ್ಕಳದ್ದು ಮದುವೆಗೆಲ್ಲ. ಏನೋ ಮದುವೆಗೆ ಹೋಗಿ ನಾನು ನಮ್ಮ ಒಂದು ಗೆಟ್ ಟುಗೆದರ್ ಮಾಡುವಂತ, ಮಾಡುವ ಅಂತ ಹೇಳಿದ್ರು. ಸೊ ನಾನು ಕರೆದೆ ಅಲ್ಲ. ಇಲ್ಲಿ 102 Subedars and Jawans came to Kodagu. They stayed for 3 days. So we had great time. ಅಲ್ಲಿ ಒಂದು ಅವ್ರನ್ನ ಮಾಡ್ಕೊಂಡು ಭಾಳ ಖುಷಿಯಾಗಿ ಹೋದ್ರು ಅವರು. ಇಲ್ಲೆಲ್ಲ ಪಾರ್ಟಿ ಮಾಡಿಕೊಂಡು. ಮತ್ತೆ ನಾವು ಹೋಗ್ತಾ ಇದ್ವಿ ಬಾಂಬೆಯಲ್ಲಿ ಹೋಗ್ತಾ, ಅಲ್ಲಿ ಗೆಟ್ ಟುಗೆದರ್ ಮಾಡ್ತಾರೆ. ನಾನು ಬಂದಿದ್ದೀನಿ ಅಂತ, ಬಾಜಾ ಬಂದಿದ್ದೀನಿ, ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಹಾಕ್ಕೊಂಡು. ಡೆಲ್ಲಿ ಹೋದ್ರೆ ನಮ್ಮ ಆಫೀಸರ್ಸ್ ಇರ್ತಾರೆ, ಕಮ್ ಸರ್ ವಿಲ್ ಸಿಟ್. ದಟ್ ಕಾಮ್ರೇಡ್ರಿ ಇದಂದರೆ ಆರ್ಮಿದು ಅದೊಂದು ಭಾಳ ವಂಡರ್ಫುಲ್ಲು. ರಿಟೈರ್ ಆದಮೇಲೆ ಸಹ ಅದು ಆ ಕಾಮ್ರೇಡ್ಶಿಪ್ ಬಿಡೋದಿಲ್ಲ. ರಿಯೂನಿಯನ್ಸ್ ಎಲ್ಲ ಇದ್ದೇ ಇರುತ್ತೆ. ಸರ್, ಈಗ ನಿಮ್ಮ ಪರ್ಸನಲ್ ಲೈಫ್ ಅಂತ ಬಂದರೆ ನಿಮ್ಮ ವೈಫ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ಆಗ ನೀವು ಆರ್ಮಿಲಿ ಇದ್ರಿ,
ಅಂದ್ರೆ ಮಿಡಲ್ ಅಲ್ಲಿ ಬಂದ್ ಹೋಗ್ತಾ ಇದ್ರಿ, ಆಗ ನಿಮ್ಮ ಅವರ ಕಮ್ಯುನಿಕೇಶನ್ ಯಾವ ರೀತಿ ಎಲ್ಲ ಇರ್ತಾ ಇತ್ತು? That time also the support was always there. And now also wife is quite supportive. Only sometimes she says, ತುಂಬ ಹೊರಗಡೆ ಆಯಿತು, ಸ್ವಲ್ಪ ತೋಟ ಸ್ವಲ್ಪ ನೋಡಿ ಸ್ವಾಮಿ ಹಾಗೆ ಸ್ವಲ್ಪ, ಅದರ್ವೈಸ್ ಆಲ್ ಫೈನ್. ಸೊ ನೀವು ಆರ್ಮೇಲೆ ಇದ್ದಾಗ ಇಲ್ಲಿ ಮಕ್ಕಳನ್ನ ವೈಫ್ನ ಎಲ್ಲ ಮಿಸ್ ಮಾಡ್ಕೊಂತ ಇರ್ಲಿ, ಯಾಕಂದ್ರೆ ನೀವು ಹೇಳಿದ್ರಿ ನಾನು ಏನನ್ನೂ ಮಿಸ್ ಮಾಡ್ಕೊಂತಿರ್ಲಿಲ್ಲ, ಅಲ್ಲೇ ಆರಾಮಾಗಿದ್ದೆ ಅಂತ. ನಾಟ್ ರಿಯಲಿ. ಅದು ಓನ್ಲಿ ಥಿಂಗ್ ಇಸ್ ನಾವು ಅಲ್ಲ ಆರ್ಮಿಯಲ್ಲಿ ಓನ್ಲಿ ಫೀಲ್ಡ್ ಏರಿಯಾದಲ್ಲಿ ವೈಫ್ ಫ್ಯಾಮಿಲಿ ಸೆಪ್ರೇಟ್. ಪೀಸ್ ಸ್ಟೇಷನ್ಲಿ ದೇವರ್ ವಿತ್ ಮೀ. ಓಕೆ ಓಕೆ, ಅಲ್ಲೇ ಇದ್ರು ನಿಮ್ಮ ಜೊತೆ. ಸೊ ನಮಗೆ ಓನ್ಲಿ ಪ್ರಾಬ್ಲಮ್ ಆಗಿದ್ದು ನಾವು ಶ್ರೀಲಂಕಾ ಹೋಗುವಾಗ ಇವರೆಲ್ಲ ಸಣ್ಣ ಇಬ್ಬರು, ಮತ್ತೆ ಏನು ಮಾಡೋದು, ಎಲ್ಲಿ ಇವ್ರನ್ನ ಹಾಕೋದು, ಇಲ್ಲಿ ಎಲ್ಲೋ ಹೋಗುವಾಗ ಅವ್ರು ಹೇಳಿದ್ರು ಕನ್ನಡದಲ್ಲಿ ಎಕ್ಸಾಮ್ ಪಾಸ್ ಮಾಡಬೇಕು ಮಡಿಕೇರಿ, ನಾವು ಇಲ್ಲಿ ಮತ್ತೆ ವೈಫ್ ವಾಸ್ ಹಿಯರ್, ದೆನ್ ವಿ ಹ್ಯಾಡ್ ಟು ಪುಟ್ ದೆಮ್ ಇನ್ ಟು ಬೋರ್ಡಿಂಗ್ ಕೋಟಗಿರಿ ಸ್ಕೂಲಲ್ಲಿ. ಭಾಳ ಸಣ್ಣವರು, ಅದು ಸ್ವಲ್ಪ ಬೇಜಾರಾಯಿತು. ಮತ್ತು ಅವ್ರ ಸೈಡ್ ಅಡ್ಜಸ್ಟ್ ಆಗಿ ಅದು ಓಕೆ. ಸೊ ಇವಾಗಿನ ಯೂತ್ಸ್ ಆರ್ಮಿಗೆ ಸೇರ್ಬೇಕು ಅಂತ ಸಿಕ್ಕಾಪಟ್ಟೆ ಜನರಿಗೆ ಆಸೆ ಇರುತ್ತೆ, ಅದರಲ್ಲೂ ಕೊಡಗಿನಲ್ಲಿ ಸಾಕಷ್ಟು ಜನರಿಗೆ ಆರ್ಮಿಗೆ ಹೋಗ್ತಾನೆ ಇರ್ತಾರೆ ಪ್ರತಿ ವರ್ಷ ಕೂಡ. ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಟಿಪ್ಸ್ ಕೊಡ್ತೀರಾ ಸರ್? ಇಲ್ಲ, ಈಗ ಆರ್ಮಿ ಇಟ್ ಬಿಕಮ್ ವೆರಿ ಕಾಂಪಿಟೇಟಿವ್. Earlier, even 7th standard, you could go and join the army. Okay. ಆದರೆ ಇವಾಗ ಮಿನಿಮಮ್ ಆರ್ಮಿ ಜವಾನಾಗಿ ಸೇರ್ಲಿಕ್ಕೆ 10th ಸ್ಟ್ಯಾಂಡರ್ಡ್. ಮತ್ತೆ ಕಾಂಪಿಟೇಷನ್ ಸಖತ್ತಿದೆ, ಲಾಟ್ ಆಫ್ ಕಾಂಪಿಟೇಷನ್. ಆ್ಯಂಡ್ ಫಿಸಿಕಲ್ ಇದೆ, ಮೆಡಿಕಲ್ ಇದೆ, ರಿಟರ್ನ್ ಇದೆ, ಎಲ್ಲ ಕ್ಲಿಯರ್ ಮಾಡಬೇಕು, ಆ ಮೆರಿಟಲ್ಲಿ ಬರಬೇಕು. ಸೊ ಇಟ್ ಈಸ್ ಮೋರ್ ಚಾಲೆಂಜಿಂಗ್. ಆದರೆ ಬೇರೆ ಕೆಲವರು ಜನರಲ್ ಅರ್ಜುನ್ ಮುತ್ತಣ್ಣ, ಸುನೀಲ್ ಚೆಂಗಪ್ಪ, ಮತ್ತು ಅವರು ಸಹ ಗಣೇಶ್ ಅವರು ಎಕ್ಸ್ ಆರ್ಮಿ, ಅವರೆಲ್ಲ ಸೇರಿಕೊಂಡು ಭಾಳ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಯುವಕರನ್ನ ಟ್ರೈನ್ ಮಾಡಲಿಕ್ಕೆ ಆರ್ಮಿಗೆ. ಹೌದು. ಸೊ ಮುಂದಿನ ಗುರಿ ಅಂತ ಏನು ಇಟ್ಕೊಂಡಿದ್ರೆ ಸರ್? ಮುಂದಿನ ಗೋಲ್ಸ್ ಏನೆಲ್ಲ ಇದೆ? ಮುಂದಿನ ಗೋಲ್ಸ್ ಆಲ್ರೆಡಿ ನಮಗೆ ಕೊಡಗು ರಕ್ಷಣೆ ಆಗಬೇಕು, ನಮ್ಮ ಪಶ್ಚಿಮ ಘಟ್ಟ ರಕ್ಷಣೆ ಆಗಬೇಕು, ನಮ್ಮ ಹಿಮಾಲಯಸ್ಸು ನಮ್ಮದು ಅದೊಂದು ಪ್ರೋಗ್ರಾಮ್ ಸರಿಯಾಗಬೇಕು, ಈ ಮಾನವ ವನ್ಯಜೀವಿ ಸಂಘರ್ಷಣ ಇದು ಒಂದು ಇದಾಗಬೇಕು, ನಮ್ಮ ಟೂರಿಸಮ್ ಪಾಲಿಸಿ, ಇದೆಲ್ಲ ನಮ್ಮ ಇದರಲ್ಲಿದೆ. ಅದೇ ನನಗೆ ಒಂದೇ ಚಿಂತನೆ ಇರೋದು, ಇದು ನಮ್ಮ ಯಂಗರ್ ಜನ್ರೇಷನ್ಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕು. ಐ ನೀಡ್ ಮೋರ್ ಯಂಗ್ ಪೀಪಲ್ ಟು ಟೇಕ್ ಓವರ್. ನಾವೆಲ್ಲ ಐ ಕ್ಯಾನಾಟ್ ಕೀಪ್ ಆನ್ ಬ್ಯಾಟಿಂಗ್, ಐ ಮಸ್ಟ್ ಹ್ಯಾಂಡ್ ಓವರ್ ದ ಬೆಟ್. ಆ್ಯಂಡ್ ಅದಾದಮೇಲೆ ಐ ವಿಲ್ ಬಿ ಸ್ವಲ್ಪ ಒಂದು ಅಡ್ವೈಸರಿ ಕೆಪಾಸಿಟಿಲಿ ಒಂದು ಹಾಗೆ ಇರ್ತೀನಿ. ಮೆಲ್ಲೆ ಬರ್ತಾ ಇದ್ದಾರೆ, ಬಟ್ ದಟ್ ಈಸ್ ಮೈ ಓನ್ಲಿ ಕನ್ಸರ್ನ್, ದಟ್ ಐ ಹ್ಯಾವ್ ಟು ಪಾಸ್ ನಾಟ್ ಓನ್ಲಿ ಮೀ, ವೇರಿಯಸ್ ಅದರ್ ಪೀಪಲ್ ವರ್ಕಿಂಗ್ ಇನ್ ದಿಸ್ ಎನ್ವೈರ್ಮೆಂಟ್, ಅದರ್ ಫೀಲ್ಡ್. We need the youngsters to come and take up the bet. ಸರ್, ಈಗ ನೀವಾಗಲೇ ಹೇಳಿದ್ರಿ, ಅಂದರೆ ಈಗ ಕೊಡಗಿಗೆ ಈ ರೈಲ್ವೆ ಬೇಡ, ಜೊತೆಗೆ ಟೂರಿಸಂ ಜಾಸ್ತಿ ಆಗಿ ಓವರ್ ಟೂರಿಸಂ ಆಗ್ತಾ ಇದೆ ಅಂತ. ಇನ್ ಕೇಸ್ ಮುಂದೆ ಫ್ಯೂಚರಲ್ಲೂ ಕೂಡ ಇದೇ ರೀತಿ ಕಂಟಿನ್ಯೂ ಆದರೆ, ಅಥವಾ ಈ ರೈಲ್ವೆ ಪ್ರಾಜೆಕ್ಟ್ಸ್ ಏನಾದರೂ ಇಲ್ಲಿಗೆ ಇಂಟ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತಾದರೆ, ಅದ್ರ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ? ಇವಾಗ ನಾವು 2015 ಸಮಥಿಂಗ್ ನಮ್ಮದೊಂದು ದೊಡ್ಡ ಪ್ರೊಟೆಸ್ಟ್ ಆಯಿತು. ನಾವು ಕೊಡಗಿನಲ್ಲಿ ಪ್ರೊಟೆಸ್ಟ್ ಮಾಡುವಂತ ಇದೆ. ಆವಾಗ ಕೊಕ್ಕಳ ಮೇಡಮ್ ಮಂಜು ಅಂತ ಇದ್ದಾರೆ ಇಲ್ಲಿ ಯುನೈಟೆಡ್ ಕೊಡೋ ಆರ್ಗನೈಸೇಷನ್, ಅವ್ರು ಹೇಳಿಲ್ಲ ಬೇಡ ಇಲ್ಲಿ ಬೇಡ ಮೈಸೂರಲ್ಲಿ ಮಾಡುವಂತ. ಸೊ ಮೈಸೂರಲ್ಲಿ ಮಾಡೋ ಬೆಟರ್ ಇಂಪ್ಯಾಕ್ಟ್. 15,000 ಜನರು ಸೇರಿದ್ರು ಪ್ರೊಟೆಸ್ಟ್ ಅಗೇನ್ಸ್ಟ್ ರೈಲ್ವೇಸ್ ಟು ಕೊಡಗು. ಸೊ ಆವಾಗಿಂದ ಗೌರ್ಮೆಂಟ್ ಸ್ವಲ್ಪ ದೇರ್ ಆಲ್ಸೋ ಕ್ಲೋಸ್. ಸೊ ಅದು ಏನಿಲ್ಲ, ವಿ ಹ್ಯಾವ್ ಟು ಕೀಪ್ ಗೋಯಿಂಗ್ ಟು ದ ಕೋರ್ಟ್ ಆ್ಯಂಡ್ ಡೂಯಿಂಗ್ ದ ಪ್ರೊಟೆಸ್ಟ್ ಆ್ಯಂಡ್ ಗೋಯಿಂಗ್ ಟು ಮೀಡಿಯಾ. ಯಾಕೆಂದರೆ ಜಡ್ಜ್ ಆಲ್ಸೋ ರೀಡ್ಸ್ ದ ನ್ಯೂಸ್ ಪೇಪರ್, ಹಿ ಆಲ್ಸೋ ಸೀಸ್ TV. ಸೊ ಹಿ ಈಸ್ ಆಲ್ಸೋ ಇನ್ಫ್ಲುಯೆನ್ಸ್ಡ್ ಬೈ ಡೆಮಾನ್ಸ್ಟ್ರೇಷನ್, ಅಪೋಸಿಷನ್ ಆ್ಯಂಡ್ ಡೆಮೊಕ್ರೆಟಿಕ್ ಅಪೋಸಿಷನ್. ವಿ ಆರ್ ನಾಟ್ ಡೂಯಿಂಗ್ ಎನಿ unlawful or undemocratic. What is within our right, we must do. The right to protest, we must continue. We must use the court. We must use the media. We must go to our elected representatives. ಸರ್, ಇನ್ನು ಈ ಏಜಲ್ಲೂ ನೀವು ಇಷ್ಟೊಂದು ಫಿಟ್ ಆಗಿದ್ದೀರಾ. ಸೊ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು ಸರ್? ಫಿಟ್ನೆಸ್ ಅದು ಆರ್ಮಿದೊಂದು ಅಭ್ಯಾಸ, ಬೆಳಿಗ್ಗೆ PT, ಈವ್ನಿಂಗ್ ಗೇಮ್ಸು, ಅದು ಬಿಟ್ಟಿಲ್ಲ, ಅದನ್ನು ಬಿಟ್ಟಿಲ್ಲ. ಸೊ ಅದೇ ಬೆಳಿಗ್ಗೆ ಜಿಮ್ ಹೋಗ್ತೀನಿ, ಇಲ್ಲದೆ ಒಂದೊಂದು ಸತಿ ರನ್ನಿಂಗ್ ಹೋಗ್ತೀನಿ, ಜಾಗಿಂಗು. ಈವ್ನಿಂಗ್ ಮುಂಚೆ ಐ ಟು ಪ್ಲೇ ಬಾಸ್ಕೆಟ್ಬಾಲ್ ಆಯ್ತು, ಇವಾಗ ನಾಟ್. ಬಟ್ ನಾನು ಈ ಮಕ್ಕಳು ಬಾಕ್ಸಿಂಗ್ ಮಾಡುವಾಗ ಈವ್ನಿಂಗ್ ಅಲ್ಲಿ ನಾನು ಇದು ಮಾಡೋದು. ಬಟ್ ಐ ಗೋ ಆ್ಯಂಡ್ ವಾಚ್ ದೆಮ್ ಪ್ರಾಕ್ಟೀಸ್. ಸ್ವಲ್ಪ ನಾನು ಬೇರೆ ಕೋಚಸ್ ಇದ್ದಾರೆ,
ಬಟ್ ಇಟ್ಸ್ ವೆರಿ ಗುಡ್ ಟು ಸ್ಪೆಂಡ್ ಟೈಮ್ ವಿತ್ ದ ಯಂಗರ್ ಪೀಪಲ್. ಇನ್ನು ಆರ್ಮಿನಲ್ಲಿ ಸರ್ ಅಲ್ಲಿ ಫುಡ್ ಯಾವ ರೀತಿ ಸಿಗ್ತಾ ಇತ್ತು, ಆ ಫುಡ್ ಹ್ಯಾಬಿಟ್ ಬಗ್ಗೆ ಏನು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಆರ್ಮಿ ಫುಡ್ ವಾಸ್ ವೆರಿ ಗುಡ್ ಬಿಕಾಸ್ ವಿ ಹ್ಯಾಡ್ ಅವರ್ ಕುಕ್ಸ್ ಆ್ಯಂಡ್ ಆರ್ಮಿಯಲ್ಲಿ ರಾಷನ್ ರಾಷನ್ ವಾಸ್ ವೆರಿ ಗುಡ್, ಎವ್ರಿಥಿಂಗ್ ವಾಸ್ ಫೈನ್. ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಓನ್ಲಿ ವಿಂಟರಲ್ಲಿ, ಯಾಕೆಂದರೆ ವಿಂಟರಲ್ಲಿ ಪಿಕೆಟ್ಲಿರುವಾಗ ದ ಓನ್ಲಿ ಪ್ರಾಬ್ಲಮ್ ಇಸ್ ನಾವು ಫೀಲ್ಡ್ ಏರಿಯಾದಲ್ಲಿ ಪೋಸ್ಟಲ್ಲಿರುವಾಗ ವಿಂಟರಲ್ಲಿ, ಯಾಕೆಂದರೆ ಎಲ್ಲ ರೋಡ್ಸು ಇವಾಗ ಎಲ್ಲ ರೋಡ್ಸ್ ಇಂಪ್ರೂವ್ ಆಗಿದೆ, ಎಲ್ಲಲ್ಲಿ ವೆಹಿಕಲ್ ಹೋಗ್ತಾರೆ, ಆವಾಗ ವೆಹಿಕಲ್ ಹೋಗೋದಿಲ್ಲ. ಸಮ್ಟೈಮ್ಸ್ ಇದು ಬರ್ತಿತ್ತು ಮ್ಯೂಲ್ ಅನಿಮಲ್ ಟ್ರಾನ್ಸ್ಪೋರ್ಟ್. ಇಲ್ಲೋದ್ರೆ ಫಾರ್ 3 weeks ಯು ಆರ್ ಈಟಿಂಗ್ ಓನ್ಲಿ ಟಿಂಡ್ ಸ್ಟಫ್, ಟಿಂಡ್ ವೆಜಿಟೇಬಲ್, ಟಿಂಡ್ ಕೀಮಾ. ಅದು ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ವಿಶಿಂಗ್ ವಾಂಟ್ ಟು ಸಮ್ ಫ್ರೆಶ್ ಸಮಥಿಂಗ್, ಅದರ್ವೈಸ್ ವಿ ಆರ್ ವೆರಿ ಗುಡ್. ಅದೇ ವಿ ಆರ್ ಫಾರ್ ಅನ್ ಪುವರ್ ನೇಷನ್, ಐ ಥಿಂಕ್ ದ ಆರ್ಮಿ ಲುಕ್ಡ್ ಆಫ್ಟರ್ ವೆಲ್. ಸೊ ಈಗ ನಿಮ್ದು ಈವನ್ ಆಫ್ಟರ್ ರಿಟೈರ್ಮೆಂಟ್ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್. ಓಕೆ ಸರ್. ಎಸ್, ಈಗ ಇನ್ನೊಂದು ಬಾಕ್ಸಿಂಗ್ ಕ್ಲಾಸಸ್ ಕೂಡ ಇದೆ ನಿಮ್ದೆ, ಸೊ ಅದ್ರ ಬಗ್ಗೆ ಹೇಳಿ ಸರ್. ಅದೇ ಬಾಕ್ಸಿಂಗ್ ಕ್ಲಾಸಸ್ ಇವಾಗ ಕೊಡಗಿನಿಂದ ಫ್ರಮ್ ಕೊಡಗು ಹಲವಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಚಾಂಪಿಯನ್ಸ್ ಇದ್ದಾರೆ. ಇವಾಗ ನಮ್ಮ ಬಾಕ್ಸಿಂಗ್ ಕೋಚ್ ರಿಟೈರ್ಡ್ DK ಮೇದಪ್ಪ ಅವರ MEGಲಿದ್ದು, ಅವರು ಸಹ ನ್ಯಾಷನಲ್ ಚಾಂಪಿಯನ್. ಮತ್ತು ನಮ್ಮ ಕ್ಯಾಪ್ಟನ್ ಮಾಚೆಯ ಅವರು ಒಲಿಂಪಿಕ್ಸ್ ಹೋಗಿದ್ದಾರೆ, ಮಾಂಟ್ರಿಯಲ್ ಒಲಿಂಪಿಕ್ಸ್. ಮತ್ತು ಇವಾಗ ಸುಬೇದಾರ್ ಕುಟ್ಟಪ್ಪ, ಈಸ್ ಅ ನ್ಯಾಷನಲ್ ಕೋಚ್ ಆಫ್ ದ ಇಂಡಿಯನ್ ಸೀನಿಯರ್ ಟೀಮ್. ಆ್ಯಂಡ್ ದೇರ್ ಆರ್ ಸೋ ಮೆನಿ ಅದರ್ ಇವರಿದ್ದಾರೆ ಬಾಕ್ಸಿಂಗ್ ಚಾಂಪಿಯನ್ಸ್, ನಾಣಯ್ಯ, ಚೆಂಗಪ್ಪ, ಸೋ ಮೆನಿ. ಸೊ ಕ್ಯಾಪ್ಟನ್ ಚಂದ್ರಶೇಖರ್ ಅವರು ಈಗ ಬ್ಯಾಂಗ್ಳೂರ್ ಇದ್ದಾರೆ. ಆ್ಯಕ್ಚುಲಿ ಒಂದು 3 weeks ಬ್ಯಾಕ್ ನಾನು ಇಲ್ಲಿ ಒಂದು ಸ್ಟೇಟ್ ಸಬ್ ಜೂನಿಯರ್ ಟೂರ್ನಮೆಂಟ್ ನಾನು ಆರ್ಗನೈಸ್ ಮಾಡಿದ್ದೆ. ಅವರೆಲ್ಲ ಬಂದಿದ್ದರು, ಎಲ್ಲ ಚೆನ್ನಾಗಾಯಿತು. ಸೊ ಐ ನ್ಯೂ ಇಲ್ಲಿ ಪೊಟೆನ್ಷಿಯಲ್ ಇದೆ, ಟ್ಯಾಲೆಂಟ್ ಇದೆ, ಆದರೆ ಅವ್ರನ್ನ ಈ ಗೇಮ್ ಇಂಟ್ರೊಡ್ಯೂಸ್ ಮಾಡಬೇಕು ಫಸ್ಟ್ಲಿ. ಸೊ ನಾವು ಗೇಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಿಲ್ಲಿ. ಸೊ ಮತ್ತೆ ಮಕ್ಕಳು ಒಂದು ಮಾದರಿ ಸಿಗ್ತಾ ಇದ್ದಾರೆ, ಒಂದು 25-30. ಆದರೆ ಬಾಕ್ಸಿಂಗ್ ಅಂದರೆ ಕ್ರಿಕೆಟ್ ಕ್ಯಾಂಪ್ ಅಂದರೆ 200 ಮಕ್ಕಳು ಬಂದುಬಿಡ್ತಾರೆ. ಬಾಕ್ಸಿಂಗ್ ಎಲ್ಲ ಒಂದು 50 ಮಕ್ಕಳು ಬರ್ತಾರೆ. ಒಂದು ಸ್ವಲ್ಪ ಎಲ್ಲ ರಗಡ ಆದಮೇಲೆ ಅದು 30-20 ಅದಷ್ಟು. ಬಟ್ ಇದು ಟಫ್ ಸ್ಪೋರ್ಟು, ಆದರೆ ಪೊಟೆನ್ಷಿಯಲ್ ಇದೆ. ಅದು ಇಷ್ಟವರೆಗೆ ನಮಗೆ ಓನ್ಲಿ ವಿ ಹ್ಯಾವ್ ಅಚೀವ್ಡ್ 1 ನ್ಯಾಷನಲ್ ಲೆವೆಲ್ ಮೆಡಲ್. ವಿ ಹೋಪಿಂಗ್ ಟು ಗೆಟ್ ಮೋರ್ ಇನ್ ದ ಫ್ಯೂಚರ್. ಎಸ್, ಮುಂಚೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, ನೌ ಇಟ್ ಈಸ್ ಕಾಲ್ಡ್ ನೀತಿ ಆಯೋಗ್ ಇನ್ ಡೆಲ್ಲಿ. ಸರ್, ಈಗ ನೀವು ಹಿಮಾಲಯದ ಬಗ್ಗೆ ಮಾತಾಡ್ತಾನೆ ಇದ್ರಿ ಸ್ಟಾರ್ಟಿಂಗ್ ಇಂದ ಕೂಡ. ಸೊ ಈ ಹಿಮಾಲಯವನ್ನ ರಕ್ಷಣೆ ಮಾಡೋದಕ್ಕೆ ಏನಾದರೂ ದಾರಿ ಇದೆಯಾ ನಿಮ್ಮ ಪ್ರಕಾರ? ನೋಡಿ, ಹಿಮಾಲಯ ಮತ್ತು ನಮ್ಮ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಆಲ್ಸೋ ಈಸ್ಟರ್ನ್ ಘಾಟ್ಸ್, ಸೊ ಇದನ್ನ ರಕ್ಷಣೆ ಮಾಡೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇದು ಕ್ಲೈಮೇಟ್ ಚೇಂಜು, ರೆಡ್ಯೂಸ್ಡ್ ರೈನ್ಫಾಲ್ ಎಲ್ಲ ಆಗಿ ನಾಳೆ ನೀರಿನ ಸಮಸ್ಯೆ ಆಗ್ತದೆ. ಮತ್ತು ಇಂಡಿಯಾ ನಿಮಗೆ ಗೊತ್ತಿರ್ಬೋದು, ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಸಿಚುವೇಶನ್ ಆಫ್ ಗ್ರೌಂಡ್ ವಾಟರ್. ದೇ ಆರ್ ರನ್ನಿಂಗ್ ಡೇಂಜರಸ್ಲಿ ಔಟ್ ಆಫ್ ವಾಟರ್. ಸೊ ನಮ್ಮ ನದಿಗಳನ್ನ ಕಾಪಾಡಬೇಕು ನಾವು. ಕೆಳಗಿಂದ ಗ್ರೌಂಡ್ ವಾಟರ್ ಬೋರ್ವೆಲ್ ತಗೊಂಡು ಹೋದರೆ ಇಟ್ ಈಸ್ ಫಿನಿಶ್ಡ್. ವಿ ಮಸ್ಟ್ ಹ್ಯಾವ್ ಹೆಲ್ದಿ ರಿವರ್ಸ್, ಹೆಲ್ದಿ ಸ್ಟ್ರೀಮ್ಸ್, ಹೆಲ್ದಿ ಕ್ಯಾಚ್ಮೆಂಟ್ ಏರಿಯಾಸ್. ಸೊ ನಾನು ನೀತಿ ಆಯೋಗ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅದು ಅರ್ಲಿ ಇಟ್ ವಾಸ್ ನೋನ್ ಆಸ್ ಪ್ಲಾನಿಂಗ್ ಕಮಿಷನ್. ಸೊ ಅಲ್ಲಿ ನಮ್ಮ ರೆಜಿಮೆಂಟ್ ಆಫೀಸರ್ ಜನರಲ್ ನಾರಾಯಣನ್ ಆಫ್ಟರ್ ರಿಟೈರ್ಮೆಂಟ್ ಈಸ್ ದೇರ್. ಸೊ ಅವರ ಹತ್ರ ಹೋಗಿ ನಾನು ಸುಮಾರು ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಹಿ ಸೆಡ್ ಯು ಟಾಕ್ ಟು ದ ವಾಟರ್ ರಿಸೋರ್ಸಸ್ ಆಫೀಸರ್. ಸೊ ಐ ಸ್ಪೋಕ್ ಟು ಹಿಮ್. ಐ ಸೆಡ್ ವೈ ಡೋಂಟ್ ಯು ಹ್ಯಾವ್ ಅ ನ್ಯಾಷನಲ್ ಕ್ಯಾಚ್ಮೆಂಟ್ ಏರಿಯಾ ಪಾಲಿಸಿ ಉಂಟು ಅಂತ. He said, illa, but we have got a national water policy. So I said, in that water policy, do you have anything to protect catchment area? He says, no. So this country does not have a policy to protect Himalaya and Western Ghats. I'm not blaming anybody, because it is, or any government, because it is happening since independence, this policy. I said, you must have, if you have a national water policy, ಅದರಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಪಾಲಿಸಿ ಬರಲೇಬೇಕು. ಮತ್ತು ನಾನು ಐ ವೆಂಟ್ ಟು ವಾಟರ್ ರಿಸೋರ್ಸ್ ಮಿನಿಸ್ಟ್ರಿ. ಅಲ್ಲಿ ನೋಡುವಾಗ ಅಲ್ಲಿ ಒನ್ ಆಫ್ ಅವರ್ ಫಾರ್ಮರ್ DCs, Subodh Yadav, he was one of the DCs here. He is sitting there as some joint secretary or something. I said, Mr. Yadav, what is this? He says, yes, you are right, Colonel, we must have. So, but it is like that only.
ಬಿಕಾಸ್ ಇಟ್ಸ್ ಬಿಗ್ ಥಿಂಗ್ ಅದು ಆಗಬೇಕು ಇದು ಮಾಡಬೇಕು ಸ್ಟಡಿ ಆಗಬೇಕು ಇಟ್ ಟೇಕ್ಸ್ ಲಾಂಗ್. ಆದರೆ ದಟ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಇಂಪಾರ್ಟೆಂಟ್ ಮಿಷನ್ಸ್ ಐ ಥಿಂಕ್. ಯಾಕಂದರೆ ವಿ ಮಸ್ಟ್ ಹ್ಯಾವ್ ಅ ನ್ಯಾಷನಲ್ ಕ್ಯಾಚ್ಮೆಂಟ್ ಏರಿಯಾ ವಾಟರ್ ಪಾಲಿಸಿ ಇದೆ. ಕ್ಯಾಚ್ಮೆಂಟ್ ಏರಿಯಾ ಪಾಲಿಸಿ ಮಸ್ಟ್ ಕಮ್, ಲೈಕ್ ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್, ಕ್ಯಾಚ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರಬೇಕು. ಕಸ್ತೂರಿಗನ್ ರಿಪೋರ್ಟ್ ಡಿಡ್ ನಾಟ್ ವರ್ಕ್, ಮಾಧವ್ ಗಡ್ಗಿಲ್ ರಿಪೋರ್ಟ್ ಡಿಡ್ ನಾಟ್ ವರ್ಕ್. ದೇವರ್ ಅಟೆಂಪ್ಟ್ಸ್ ಟು ಮೇಕ್ ಪ್ರೊಟೆಕ್ಟ್ ಕ್ಯಾಚ್ಮೆಂಟ್ ಏರಿಯಾ, ಅದೆಲ್ಲ ಫೇಲ್ ಆಯಿತು. ಬಟ್ ಸಮ್ಹೌ ವಿ ಮಸ್ಟ್ ಪುಷ್ ಇನ್ ಕ್ಯಾಚ್ಮೆಂಟ್ ಏರಿಯಾ ಪ್ರೊಟೆಕ್ಷನ್. ಇಲ್ಲೋದ್ರೆ ಇಟ್ಸ್ ಅ ಮೇಜರ್ ಪ್ರಾಬ್ಲಮ್. ಆ್ಯಂಡ್ ಅದರ ಬಗ್ಗೆ ಹೇಳ್ತಾ ಇರುವಾಗ ಇವಾಗ ಒಂದು ರಿವರ್ ಇಂಟರ್ಲಿಂಕಿಂಗ್ ಒಂದು ಪ್ರಪೋಸಲ್ ಇದೆ. ರಿವರ್ ಇಂಟರ್ಲಿಂಕಿಂಗ್ ಅದು ಆಗಬಾರ್ದು. ವಿ ಮಸ್ಟ್ ಪ್ರೊಟೆಕ್ಟ್ ದ ಕ್ಯಾಚ್ಮೆಂಟ್ ಏರಿಯಾಸ್, ಡೂ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ಅದೆಲ್ಲ ನಾನು ಬುಕ್ಕಲ್ಲಿ ಬರ್ದಿದ್ದೀನಿ. ಇದು ರಿವರ್ ಇಂಟರ್ಲಿಂಕಿಂಗ್ ಮಾಡೋದು, ಆರ್ ನದಿನ ಇದಕ್ಕೆ ಸೇರಿಸೋದು, ಇಟ್ ಈಸ್ ಅ ಡಿಸಾಸ್ಟರ್. ಅಂದ್ರೆ ಪ್ರಕೃತಿ ವಿರುದ್ಧ ಹೋದಂಗ ಆಗುತ್ತೆ ಅವಾಗ. ಸರ್, ಈಗ ಇನ್ನೊಂದಂತ ಅಂದ್ರೆ ಈ ವರ್ಷ ನಾವು ನೋಡ್ತಾ ಹೋದ್ರೆ ಜೂನ್ ಮುಗಿತಾ ಬಂದು ಜುಲೈ ಶುರು ಆದ್ರೂ ಕೂಡ ಮಳೆನೇ ಇಲ್ಲ. ಕಂಪ್ಲೀಟ್ ಆಗಿ ಈ ಮಲೆನಾಡಲ್ಲೇ ಮಳೆ ಬರ್ತಾ ಇಲ್ಲ ಮುಖ್ಯವಾಗಿ. ಸೊ ಹೀಗಾಗಿ ನೀವು ಈ ಹಿಂದೆ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅದೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡಿದ್ದೀರಾ. ಇಂಥ ಸಮಯದಲ್ಲಿ ಜನರಿಗೆ ಏನ್ ಟಿಪ್ ಕೊಡ್ತೀರಾ, ಹೌ ಟು ಸೇವ್ ವಾಟರ್ ಅಂತ? ಈ ಮಳೆ ಕಡಿಮೆ ಆಗೋದು ಇಟ್ ಈಸ್ ಎರಡು ವಿಷಯ ಇದೆ. ಒನ್ ಈಸ್ ದಿಸ್ ಗ್ಲೋಬಲ್ ಎಲ್ ನಿನೋ, ಸೊ ದೋಸ್ ಅದು ಇಟ್ ಈಸ್ ಬಿಯಾಂಡ್ ಹ್ಯೂಮನ್ control. What is within human control is to protect your catchment areas, to conserve your water and such like. So ಅದರಲ್ಲಿ ನಾವು ವಿ ಮಸ್ಟ್ ಗಿವ್ ಮೋರ್ ಗಮನ ಕೊಡಬೇಕು. ಮತ್ತು ರೀಸೈಕ್ಲಿಂಗ್ ಆಫ್ ವಾಟರ್, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಮತ್ತು ಇವಾಗ ಏನೇನೋ ಟೆಕ್ನಾಲಜೀಸ್ ಬಂದಿದೆ. ನಾನು ಇವಾಗ ಮೊನ್ನೆ ಏನೋ ನೋಡಿದೆ, ಅದು ಏನೋ ಅವ್ರು ಹೇಳ್ತಾರೆ ಏರಲ್ಲಿ ಇಷ್ಟು ನೀರಿದೆ, ಸೊ ದೇ ಆರ್ ಏಬಲ್ ಟು ಟ್ರ್ಯಾಪ್ 18 liters ಆಫ್ ಡ್ರಿಂಕಿಂಗ್ ವಾಟರ್ ಪರ್ ಡೇ. ಓಕೆ, ಅಂದ್ರೆ ಮಾಯಿಸ್ಟ್ ಏರ್. ಸೊ ನಮ್ಮ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದೆ. ಇದು ಮಾಡರ್ನ್ ಟೆಕ್ನಾಲಜೀಸ್ ಸುಮಾರು ಬಂದಿದೆ. ಸೊ ಈ ಟೆಕ್ನಾಲಜೀಸ್ ಜನರಿಗೆ ಇಟ್ ಹ್ಯಾಸ್ ಟು ಬಿ ಮೇಡ್ ಅವೈಲೇಬಲ್ ಅಟ್ ಸಬ್ಸಿಡೈಸ್ ಕಾಸ್ಟ್. See, everybody may not be able to afford that technology. Maybe only some 5-star hotel may be available. So it has to become affordable. ಅದಕ್ಕೆ maybe some subsidy and all. Yes, thank you so much sir. ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ ನ ಕೊಟ್ರಿ and keep inspiring us as you always do. Thank you so much. Thank you. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ರಿಟೈರ್ಡ್ ಕರ್ನಲ್ CP ಮುತ್ತಣ್ಣ ಅವರ ಸಾಧನೆಯ ಬದುಕು ಹೇಗಿತ್ತು ಅಂತ. ಐ ಆಮ್ ಶ್ಯೂರ್ ಈ ಒಂದು ಎಪಿಸೋಡ್ ನಿಮ್ಮನ್ನು ಕೂಡ ಇನ್ಸ್ಪೈರ್ ಮಾಡಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.